जन्माद्यस्येतोऽन्वयाततितरतश्चार्थेषु तेने ब्रह्महृदायादिकवये मुह्यन्ते सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्ततः तं सत्यं परं धीमहि धर्मः प्रोचितकैतवोऽत्र परमो निर्मत्सराणां सतां वेद्यं वास्तवमत्र वस्तु शिवदं तापत्रयोन्मूलनं श्रीमद्भागवते महामुनिकृते किं वा परैरीश्वरः सद्यो हृद्यवरुध्यते प्रकृतिभिः शुश्रूषिभिः तत्क्षणात् नियमकल्पतरोर्गलितं फलं सुखमुखादमृतद्रवसंयुतं पिबत भागवतं रहम् आलयम् मुहुरहो रसिका भुवि भावुकाः यं प्रव्रजन्तमनुपेत्यमपेतकृत्यं द्वैपायनो विरहकातराजुहाव पुत्रेति तन्मयतया तरवोऽभिनेदुः तं सर्वभूतहृदयं मुनिमानतोऽस्मि. ಪುತ್ರಾಸುರನ ಸಂಹಾರ ಮತ್ತು ಅದವಾದಂತಹ ಒಂದು ಪ್ರಕರಣ. ಯಾಕೆಂದ್ರೆ ಪುತ್ರಾಸುರ ಜಯಕ್ಕಿಂತಲೂ ತನ್ನ ಪ್ರಾಣ ಯುದ್ಧರಂಗದಲ್ಲಿ ಹೋಗಬೇಕು ಅನ್ನೋದನ್ನೇ ಬಯಸ್ತಾ ಇದ್ದ. ಅದೇ ಮನಸ್ಸಿಂದ ಅವನು ಇಂದ್ರನ ಮೇಲೆ ಯುದ್ಧವನ್ನು ಸಹ ಮಾಡಿ ತ್ರಿಶೂಲವನ್ನು ಎಸೆದ. ಆದರೆ ಅದನ್ನ ಇಂದ್ರ ಕತ್ತರಿಸಿ ಹಾಕಿದನು. ಅಷ್ಟೇ ಅಲ್ಲ, ಅವನ ಕೈ ತೋಳು ಸಹ ಅದರಿಂದ ಕತ್ತರಿಸಿ ಹೋಯಿತು. ಆ ತೋಳು ಕತ್ತರಿಸಿದ್ರೂ ಸಹ ಅವನು ಇನ್ನೊಂದು ಕೈಯಿಂದಲೇ ಅವನ ಗದ್ದದ ಮೇಲೂ ಮತ್ತು ಅವನ ವಾಹನವಾದ ಐರಾವತದ ಮೇಲೂ ಸಹ ತನ್ನ ಪರಿಗಾಯದಿಂದ ಹೊಡೆದ. ಆ ಸಂದರ್ಭದಲ್ಲಿ ಇಂದ್ರನ ಕೈಯಿಂದ ವಜ್ರಾಯುಧ ಬಿದ್ದು ಅದನ್ನು ನೋಡಿದ ತಕ್ಷಣ ಎಲ್ಲರಿಗೂ ಸಹ ಬಹಳ ಆಶ್ಚರ್ಯವಾಗೋಯ್ತು. ಪುತ್ರಾಸುರನ ಪರಾಕ್ರಮ ಎಷ್ಟಿದೆ. ಮತ್ತೆ ಇಂದ್ರನಿಗೆ ಆದಂತಹ ಅವಮಾನವೂ ಸಹ ಸ್ವಲ್ಪ ಹೆಚ್ಚಿಗೆನೆ ಆಯ್ತು. ಎಲ್ಲ ದೇವತೆಗಳ ಎದುರಿಗೆ ಅವನು ಆಯುಧವನ್ನ ಕೆಳಗೆ ಬೀಳಿಸ್ಕೊಂಡ. ಅದು ವಜ್ರಾಯುಧ ಪುತ್ರಾಸುರನ ಬಳಿಯಲ್ಲೇ ಬಿದ್ದಿದೆ, ನಾಚಿಕೆ ಆಗೋಗಿದೆ. ಆದ್ರೂ ಸಹ ಪುತ್ರಾಸುರ ಹೇಳ್ದ, ಇದು ಯುದ್ಧರಂಗ, ಇಲ್ಲಿ ನೀವು ದುಃಖ ಪಡ್ದ ಕುತ್ಕೊಳ್ಳೋದಲ್ಲ ಅಲ್ಲ, ಇನ್ನು ಶತ್ರುವನ್ನ ಗೆಲ್ಬೇಕೆ ಹೊರತು ಉಳಿದದ್ದಲ್ಲ, ಅದು ಆಮೇಲೆ ಇಟ್ಟು ನೀನು ವಜ್ರಾಯುಧವನ್ನು ತೆಗೆದುಕೊಂಡು ಮತ್ತೆ ಯುದ್ಧ ಮಾಡು. ಯಾಕೆಂದ್ರೆ ಯುದ್ಧದಲ್ಲಿ ಜಯ ಅನ್ನೋದು ನಿಶ್ಚಯವಲ್ಲ. ಕೆಲವೊಮ್ಮೆ ಗೆಲ್ತಾರೆ, ಕೆಲವೊಮ್ಮೆ ಸೋಲ್ತಾರೆ. ಯಾರ ಅಧೀನದಲ್ಲಿ ಲೋಕ ಇದೆಯೋ ಅವನ ಅಧೀನದಲ್ಲಿ ನಮ್ಮ ಜಯಾಪಜಯಗಳಿವೆ. ಆದ್ರೆ ಯಾರ ಅಧೀನದಲ್ಲಿದೆಯೋ ಅಂತ ಪರಮಾತ್ಮನಿಗೆ ಯಾವಾಗ್ಲೂ ಜಯವಿದೆ. ಹಾಗಾಗಿ ಇದೆಲ್ಲವೂ ಸಹ ನಾವು ಅವನ ಕೈ ಕೆಳಗಿನ ಗೊಂಬೆಗಳು, ಆ ಗೊಂಬೆಗಳು ಅವನ ವಶದಲ್ಲಿ ಇದ್ದಾಗ ಅವನ ಆಡ್ಬೇಕು. ಹಾಗಾಗಿ ಅವನ ಕೈ ಕೆಳಗಿರುವಂತ ಎಲ್ಲರೂ ಸಹ ತಾವೇ ಎಲ್ಲವನ್ನು ಕೆಲಸ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಂಡಿರ್ಬೋದು. ಆದ್ರೆ ಇವನ ಅನುಗ್ರಹವಿಲ್ಲದೆ ಯಾವುದೂ ಸಹ ಕೆಲಸ ಮಾಡಲ್ಲ. ಪ್ರತಿಯೊಂದನ್ನು ಸಹ ನಿಯಮನ ಮಾಡುವವನು ಪರಮಾತ್ಮನೇ. ಮತ್ತೆ ಅವನೇ ಪ್ರಾಣಿಗಳ ಉತ್ಪತ್ತಿ ಮಾಡೋದು ಸಹ ಇಂದಲೇ, ಅದನ್ನ ಸಂಹಾರ ಮಾಡೋದು ಸಹ ಜೀವಿಗಳ ಮೂಲಕವೇ. ಹಾಗಾಗಿ ಸಮಯ ನಮಗೆ ಯೋಗ್ಯವಾಗಿದ್ದರೆ ನಮಗೆ ಎಲ್ಲವೂ ಸಹ ಒದಗಿ ಬರುತ್ತೆ. ಜಯ ಸಂಪತ್ತು ಇತ್ಯಾದಿಗಳು. ಅಂದ್ರೆ ಅವಾಗ ನಾವು ಬಯಸದೇ ಇದ್ರೂ ಸಹ ಬರುತ್ತೆ. ಅನುಕೂಲವಾಗದೇ ಇದ್ದಾಗ ನಾವು ಬಯಸಿದ್ರೂ ಸಹ ನಮ್ಮಲ್ಲಿ ಪರಾಜಯವಾಗ್ಲಿ ಮರಣವಾಗ್ಲಿ ಎಲ್ಲವೂ ಸಹ ಉಂಟಾಗುವಂಥದ್ದು. ಹಾಗಾಗಿ ಈ ವಿಷಯದಲ್ಲಿ ಎಲ್ಲರೂ ಸಹ ಸಮಭಾವದಿಂದಲೇ ಇರಬೇಕು. ಗೆದ್ದೆ ಅಂತ ಹರ್ಷವಾಗ್ಲಿ, ಸೋತೆ ಅಂತ ದುಃಖವಾಗ್ಲಿ ಪಡೋದು ಸರಿಯಲ್ಲ. ಮಾತು ಬರ್ತಾ ಇರೋದು ಗಮನಿಸ್ಬೇಕು. ಪುತ್ರಾಸುರನ ಮತ್ತೆ ತ್ರಿಗುಣಗಳು ಸಹ ಆತ್ಮನಕ್ಕೆ ಸಂಬಂಧಪಟ್ಟಿದ್ದಲ್ಲ, ಅದು ದೇಹಕ್ಕೆ ಸಂಬಂಧಪಟ್ಟಿದ್ದು. ಆತ್ಮ ಕೇವಲ ಸಾಕ್ಷಿಭೂತವಾಗಿದ್ದು ಎಲ್ಲವನ್ನು ನೋಡ್ತಾನೆ ಹೊರತು ಆ 3 ಗುಣಗಳ ದೋಷ ಮತ್ತು ಗುಣಗಳು ಯಾವುದು ಸಹ ಆತ್ಮನಿಗೆ ಇಟ್ಕೊಂಡೋದಿಲ್ಲ. ಮತ್ತೆ ನೀನು ನನ್ನನ್ನೇ ಗಮನಿಸಬಹುದು, ನಾನು ಒಂದೇ ಕೈಯಿಂದ ನಾನು ಸೋಲಿಸಲೇಬೇಕು ಅನ್ನುವಂತಹ ಪ್ರಯತ್ನ ಇಟ್ಕೊಂಡು ನಾನು ನಿನ್ ಮೇಲೆ ಎಗರ್ತಾ ಇದ್ದೇನೆ. ಇದು ಒಂದ್ ರೀತಿಯ ಜೂಜಾಟವೇ. ಯಾರು ಸೋಲ್ತಾರೆ ಯಾರು ಗೆಲ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ ಅಂತ ಈ ರೀತಿಯಾಗಿ, ಅಂದ್ರೆ ಯಾರ ಮನಸ್ಸಿಗೂ ದುಃಖವಾಗದೇ ಇರುವಂತಹ ರೀತಿಯಲ್ಲಿ ಅವನು ನಿರ್ವಂಚನೆಯಿಂದ ಈ ರೀತಿಯಾದಂತಹ ಮಾತನ್ನ ಆಡಿದ್ದನ್ನು ಕೇಳಿ ನಿಜವಾಗ್ಲೂ ಇಂದ್ರನಿಗೆ ತುಂಬಾ ಸಂತೋಷ ಆಗ್ಬಿಡುತ್ತೆ. ಅವನ ಬಗ್ಗೆ ಅವನು ತುಂಬಾ ಒಳ್ಳೊಳ್ಳೆ ಮಾತನ್ನೇ ಆಡ್ತಾನೆ. ನೀನ್ ನಿಜವಾಗ್ಲೂ ಸಹ ನಮ್ಮೆಲ್ಲರಿಗಿಂತಲೂ ಸಹ ನೀನೇ ಒಂದ್ ಕೈ ಮೇಲೆ ಆಗಿದೀಯ. ಜಗದೀಶ್ವರನ ಬಗ್ಗೆ ನೀನು ಅನನ್ಯ ಭಾವದಿಂದ ಭಕ್ತಿಯನ್ನು ಮಾಡ್ತಾ ಇದೀಯ. ಆತನ ಆ ಮಾಯಾಶಕ್ತಿಯನ್ನು ಸಹ ನೀನು ದಾಟಿಬಿಟ್ಟಿದೀಯ. ನೀನು ಆಸುರ ಕುಲಕ್ಕೆ ಯಾವ ರೀತಿಯಲ್ಲಿಯೂ ಸಹ ಹೊಂದೋದಿಲ್ಲ. ಯಾಕೆಂದ್ರೆ ಆಸುರ ಭಾವವನ್ನು ಸಹ ನೀನು ಪೂರ್ತಿ ಬಿಟ್ಬಿಟ್ಟಿದ್ಯಾ. ಯದ್ಯಪಿ ರಜೋಗುಣದ ಪ್ರವೃತ್ತಿ ನಿಂದು, ಆದರೂ ಶುದ್ಧ ಸತ್ವರು ಸ್ವರೂಪನಾದಂತಹ ಪರಮಾತ್ಮನಲ್ಲಿ ನಿನ್ನ ಬುದ್ಧಿ ನೆಲೆಗೊಂಡಿದೆ ಅಂದ್ರೆ ನಿಜವಾಗ್ಲೂ
ವಿಷಯ. ಮತ್ತೆ ಅಂಥವನಲ್ಲಿ ನೀನು ಮನಸ್ಸನ್ನ ನೆಲೆಗೊಳಿಸ್ಕೊಂಡ್ಬಿಟ್ಟಿದ್ಯಾ ಅಂದ್ರೆ ನೀನು ಅಮೃತದ ಸಮುದ್ರದಲ್ಲಿಯೇ ಮುಳುಗಿದೀಯ ಅಂತ ಅರ್ಥ. ಹಾಗೆ ಮುಳುಗಿದಾಗ ಅಂಥವರಿಗೆ ಈ ಸಣ್ಣ ಪುಟ್ಟ ಹಳ್ಳ ಕೊಳ್ಳಗಳ ನೀರಿನಿಂದ ನೀರನ್ನ ಅವರು ಬಯಸೋದು ಇಲ್ಲ, ಅದರಿಂದ ಪ್ರಯೋಜನವೂ ಇಲ್ಲ. ಹೀಗೆ ಪರಸ್ಪರ ಮಾತಾಡ್ತಾ ಪರಸ್ಪರ ಯುದ್ಧ ಮಾಡ್ತಾರೆ. ವೃತ್ತಾಸುರ ಅವನ ಇಂದ್ರನ ಮೇಲೆ ತನ್ನ ಆಯುಧವನ್ನ ಎಸೆತಾನೆ. ಇವನು ದೇವೇಂದ್ರನು ಸಹ ತನ್ನ ವಜ್ರಾಯುಧವನ್ನ ಅವನ ಮೇಲೆ ಎಸೆದಾಗ ಅವನ ಇನ್ನೊಂದು ತೋಳುಗಳು ಸಹ ಕತ್ತರಿಸಿ ಹೋಗುತ್ತೆ. ಪರಿಗಾಯದ ಹಿಡಿದಂತಹ ಇನ್ನೊಂದು ತೋಳುದು ಅದು ಸಹ ಕತ್ತರಿಸೋಗುತ್ತೆ. ಎರಡೂ ತೋಳುಗಳು ಹೋದರೂ ಸಹ ಅವನು ಹೇಗೆ ಇದ್ದ ಅನ್ನೋದನ್ನ ಅದ್ಭುತವಾಗಿ ವರ್ಣಿಸ್ತಾರೆ. ನಡೆದಾಡ್ತಾ ಇರುವಂತಹ ಪರ್ವತವ ಎನ್ನುವ ಹಾಗೆ ಅವನು ಓಡಾಡ್ತಾ ಇದ್ದ, ಎರಡು ಕೈ ಇದ್ದೆ. ಅವನು ತನ್ನ ಬಾಯಿಯನ್ನ ವಿಶಾಲವಾಗಿ ತೆರೆದು ಹೇಗೆ ಮೂರು ಲೋಕವನ್ನೇ ನುಂಗ್ ಹಾಕ್ತಾನೋ ಎನ್ನುವ ರೀತಿಯಲ್ಲಿ ಅವನ ಬಾಯಿ ಅಷ್ಟು ಇದರಲ್ಲಿ ಅವನು ಇಂದ್ರನನ್ನ ಐರಾವತದೊಂದಿಗೆ ನುಂಗೇ ಬಿಡ್ತಾನೆ. ಇದನ್ನ ನೋಡಿದ ತಕ್ಷಣ ದೇವತೆಗಳಿಗೆ ಉಳಿದವ್ರಿಗೆಲ್ಲ ಸಹ ಆಶ್ಚರ್ಯ ಆಗ್ಬಿಡುತ್ತೆ, ದುಃಖ ಆಗ್ಬಿಡುತ್ತೆ. ಇದೇನೇ ಕಥೆ ಬಂದಷ್ಟಲ್ಲ, ಅವನನ್ನು ಕೊಲ್ಲೋದಿರ್ಲಿ, ಇವನೇ ಅವನು ನುಂಗೆ ಹಾಕ್ಬಿಟ್ನಲ್ಲ ಅಂತ. ಆದ್ರೆ ಒಳಗೋದಂತಹ ಇಂದ್ರ ನಾರಾಯಣ ಕವಚದ ಸಾಮರ್ಥ್ಯದಿಂದ ಅವನ ಹೊಟ್ಟೆಯೊಳಗೆ ಇದ್ರು ಅವನ ಹೊಟ್ಟೆಯನ್ನೇ ತನ್ನ ಕೈಯಲ್ಲಿದ್ದ ವಜ್ರಾಯುಧದಿಂದ ಕತ್ತರಿಸಿ ಹೊರಗೆ ಬಂದು ಅವನ ತಲೆಯನ್ನ ಕತ್ತರಿಸಿ ಹಾಕಿಬಿಡ್ತಾನೆ. ಅವನ ಮರಣದ ಸಮಯ ಬಂದಿರುತ್ತೆ, 1 ವರ್ಷ. ಆ ಸಂದರ್ಭ ಕಾಲ ಒದಗಿ ಬಂದಾಗ ವಜ್ರಾಯುಧ ವೃತ್ರಾಸುರನ ಕತ್ತನ್ನು ಹೇಳಿಬಿಡುತ್ತೆ. ವೃತ್ರಾಸುರನ ಮರಣದಿಂದ ಉಳಿದವರಿಗೆಲ್ಲರೂ ಸಹ ಆನಂದವಾಗುತ್ತೆ. ಆ ಸಂದರ್ಭದಲ್ಲಿ ವೃತ್ರಾಸುರನ ದೇಹದಿಂದ ಹೊರಬಂದಂತಹ ಒಂದು ಜ್ಯೋತಿ ಎಲ್ಲರೂ ನೋಡ್ತಾನೆ ಇದ್ದಾರೆ. ಪರಮಾತ್ಮನ ಸ್ವರೂಪದಲ್ಲಿ ಅದು ಲೀನವಾಗಿ ಬಿಡುತ್ತೆ ಅಂತ ನಾವು ಕೊಟ್ಟು ಆದಮೇಲೆ ಓಂ ನಮೋ ಭಗವತೆ ವಾಸುದೇವಾಯ 13ನೇ ಅಧ್ಯಾಯದಲ್ಲಿ ಇಂದ್ರನ ಮತ್ತೆ ಬ್ರಹ್ಮಹತ್ಯೆ ಬಂದು ಆವರಿಸ್ಕೊಳ್ಳುತ್ತೆ. ಇನ್ನು ಶಬ್ದ ಕೇಳಿಸ್ತಾ ಇದೆ, ಎಲ್ಲರೂ ಸ್ವಲ್ಪ ಮ್ಯೂಟ್ ಮಾಡಿಪ್ಪ. ಶಂಕರ ಹೇಳ್ತಾರೆ, ವೃತ್ರ ಸತ್ತಾಗ ಎಲ್ಲರಿಗೂ ಸಂತೋಷವಾಯ್ತು. ಇಂದ್ರನದು ಶ್ರೀಶುಕವಾಚಾವುಚ ಕರ್ಮೃತಕೋಪಾಂತೆ ಪತಿತ ಮೃತಕೋಪಮಂ ಶೋಕಾಭಿಭೂತಂ ರಾಜಾನಂ ಬೋಧಯಂತೋ ಸರುಕ್ತಿಭಿಃ. ಚಿತ್ರಕೇತುವಿಗೆ ಅಂಗಿರಸರು ಉಪದೇಶವನ್ನ ಸ್ವಲ್ಪ ಕೊಡ್ತಾರೆ. ಊಚಕುಃ ಮೃತಕೋಪಾಂತೆ ಪತಿತಂ ಮೃತಕೋಪಮಂ ಶೋಕಾಭಿಭೂತಂ ರಾಜಾನಂ ಬೋಧಯಂತೋ ಸರುಕ್ತಿಭಿಃ. ಮೃತಕೋಪಾಂತೆ ಮೃತಕೋಪಮಂ ಪತಿತಂ ಶೋಕಾಭಿಭೂತಂ ರಾಜಾನಂ ತದುಕ್ತಿಭಿಃ ಬೋಧಯಂತೌ ಊಚಕೋ. ಮೃತಕೋಪಾಂತೆ ಅಂದ್ರೆ ಸತ್ತೋಗಿರುವುದು, ಶವದ ಹತ್ತಿರ. ಮೃತಕೋಪಮಂ ಪತಿತಂ, ಇವನು ಸಹ ಒಂದು ಶವದ ಹಾಗೆಯೇ ಬಿದ್ದಿರುವಂತಹ ಶೋಕಾಭಿಭೂತಂ ರಾಜಾನಂ, ಶೋಕದಿಂದ ವ್ಯಾಪ್ತನಾದಂತಹ ರಾಜನನ್ನ ತದುಕ್ತಿಭಿಃ ಒಳ್ಳೊಳ್ಳೆಯ ಮಾತುಗಳಿಂದ ಬೋಧಯಂತೋ ತಿಳಿಸಿ ಹೇಳ್ತಾ ಊಚಕಕ್ಕೂ ಮುಂದೆ ಆಡುವ ಮಾತನ್ನ ಆ ಹೆಣದ ಹತ್ತಿರ ಇವನು ಒಬ್ಬ ಹೆಣ ಬಿದ್ದ ಹಾಗೆ ಬಿದ್ದು ಬಿಟ್ಟಿದ್ದಾನೆ. ಅದನ್ನು ಸಹ ಅವನು ದುಃಖದ ಆ ಪರಾಕಾಷ್ಠತೆಯನ್ನು ಅನುಭವಿಸ್ತಾ ಇರುವಂತಹ ರಾಜನನ್ನು ನೋಡಿ ಒಳ್ಳೊಳ್ಳೆಯ ಮಾತಿನಿಂದ ಅವನನ್ನ ಎಚ್ಚರಿಸೋದಕ್ಕೆ ಇವರಿಬ್ಬರು ಶುರು ಮಾಡ್ತಾರೆ. ಕೋಯಂ ಸ್ಯಾತ್ತವ ರಾಜೇಂದ್ರ ಭವಾನ್ಯಂ ಅನುಶೋಚತಿ ಪಂಚಾಸ್ಯ ಕಥಮಃ ಸೃಷ್ಟೌ ಪುರೇದಾನಿಂ ಅತಃ ಪರಂ. ರಾಜೇಂದ್ರ ಭವಾನ್ ಯಂ ಅನುಶೋಚತಿ ಅಯಂ ತವ ಕಃ ಸ್ಯಾತ್ ಅಸ್ಯ ಚ ಸೃಷ್ಟೌ ತ್ವಂಚ ಕಥಮಃ ಪುರಾ ಸೃಷ್ಟಂ. ಅದನ್ನು ಪುರಾ ಅಸ್ಯ ಚ ಪುರಾ ತ್ವಂ ಕಥಮಃ ಸೃಷ್ಟೌ ಅತಃ ಪರಂ ಇದಾನಿಂ ಅತಃ. ರಾಜೇಂದ್ರ ರಾಜನೇ, ಭವಾನ್ ನೀನು ಯಾರ ಬಗ್ಗೆ ಇಷ್ಟೆಲ್ಲ ದುಃಖ ಪಡ್ತಾ ಇದೆಯೋ, ಅಯಂ ಈ ಹುಡುಗನು ಮಗು ತವ ಕಹ ಸ್ಯಾತ್ ನಿನಗೆ ಅವನು ಏನಾಗ್ಬೇಕು. ಯಾವಾಗ ಅಂತ ಹೇಳಿದ್ರೆ ಪುರಾ ಇದಾನೇಂ ಅಲ್ಲಿ ತಗೊಂಡ್ರೆ ಅಂದ್ರೆ ಮೊದಲು ಅವನೇನಾಗಿದ್ದ, ಇದಾನೇಂ ಈಗ ಅವನು ಏನಾಗ್ಬೇಕು. ಅಷ್ಟೇ ಅಲ್ಲ, ಅಸ್ಯ ಚ ಆ ಮಗುವಿಗೆ ಅವನಿಗೆ ಆ ಹುಡುಗನಿಗೆ ಸೃಷ್ಟವು ತ್ವಂ ಕಥಮಃ ಅಂದ್ರೆ ನೀನು ಅವನಲ್ಲಿ ಸಂತತಿಯ ರೂಪದಲ್ಲಿ ಅವನು ಸೃಷ್ಟಿ ಆದ್ನಲ್ಲ, ಅವನು ನಿನಗೆ ಎಷ್ಟನೇ ಅವನು ಅಂದ್ರೆ ಯಾವ ಜನ್ಮದಲ್ಲಿ ನೀನು ಎಷ್ಟನೆಯ ಅವನಿಗೆ ತಂದೆಯಾಗಿದೆಯಾ. ಅತಃ ಪರಂ ಅಂದ್ರೆ ಮುಂದೆ ಆದ್ಮೇಲೆ ಏನಾದ್ರೆ ನೀನು ಯಾರ ಬಗ್ಗೆ ಎಷ್ಟೆಲ್ಲ ದುಃಖ ಪಡ್ತಾ ಇದೆಯೋ ಅವನು ಹಿಂದೆ ನಿನಗೆ ಏನಾಗಿದ್ದ, ಮುಂದೆ ಏನಾಗ್ತಾನೆ, ಮತ್ತೆ ಈಗ ಅವನು ಏನಾಗಿದ್ದ. ನೀನು
ಈ ಸೃಷ್ಟಿಯಲ್ಲಿ ಅವನಿಗೆ ಎಷ್ಟನೆಯವನು ಅಂದ್ರೆ ಎಷ್ಟು ಸತಿ ನೀನು ಅವನಿಗೆ ತಂದೆ ಆಗಿದೆಯಾ ಅನ್ನೋದು ತಾತ್ಪರ್ಯ. ಮುಂದಿನ ಜನ್ಮ ಇದಾದ ಮೇಲೂ ಸಹ ಅವನ ಜೊತೆಗೆ ನೀನು ಏನಾಗಿರ್ತೀಯ ಇದೆಲ್ಲ ನೀನು ಸ್ವಲ್ಪ ಯೋಚನೆ ಮಾಡು. ಅಂದ್ರೆ ಇದು ಆ ಸಂದರ್ಭದಲ್ಲಿ ಈ ವಿಷಯ ಮನಸ್ಸಿಗೆ ಹೋಗುತ್ತೆ ಅನ್ನೋದು ಸ್ವಲ್ಪ ಕಷ್ಟವೇ. ಆದರೆ ಚಿತ್ರಕೇತುವನ್ನ ನೀವು ಮನಸ್ಸಲ್ಲಿ ಇಟ್ಟುಕೊಂಡು ಯೋಚನೆ ಮಾಡ್ಬೇಕು. ಅಂದ್ರೆ ಅವನು ಅತ್ಯಂತ ಬುದ್ಧಿವಂತನಾದವನು, ಎಲ್ಲವನ್ನು ಅರಿತವನು ಜ್ಞಾಪಕ ಇರ್ಲಿ. ಯಾಕೆಂದ್ರೆ ಇಂತಹ ದುಃಖದ ಸಂದರ್ಭದಲ್ಲಿ ಈ ರೀತಿಯಾಗಿ ಹೇಳಕ್ ಹೋದ್ರೆ ಅದು ಯಾವುದು ಸಹ ಮನಸ್ಸಿನೊಳಗೆ ಎಳೆಯೋದಿಲ್ಲ. ಆದ್ರೆ ಆ ವ್ಯಕ್ತಿ ಸಹ ಅಂಥದ್ದೇ ಯೋಗ್ಯತೆಯನ್ನು ಹೊಂದಿದ್ದವನಾದ್ದರಿಂದ ಈಗ ಮುನಿಗಳು ಹೇಳ್ತಾ ಇರುವಂತಹ ಮಾತು ಅವನಲ್ಲಿ ಪರಿಣಾಮ ಉಂಟು ಮಾಡಬಹುದು. ಯಥಾ ಪ್ರಯಾಂತಿ ಸಂಯಾಂತಿ ಶ್ರೋತೋ ವೇಗೇನ ವಾಲುಕಾಃ ಸಂಯುಜ್ಯಂತೆ ವಿಯುಜ್ಯಂತೆ ತಥಾ ಕಾಲೇನ ದೇಹಿನಃ. ಶ್ರೋತೋ ವೇಗೇನ ಯಥಾ ವಾಲುಕಾಃ ಪ್ರಯಾಂತಿ ಸಂಯಾಂತಿ ತಥಾ ಕಾಲೇನ ದೇಹಿನಃ ಸಂಯುಜ್ಯಂತೆ ವಿಯುಜ್ಯಂತೆ. ಸ್ರೋತೋ ವೇಗೇನ ಪ್ರವಾಹದ ವೇಗದಿಂದ ಯಥಾ ಹೇಗೆ ವಾಲುಕಾಹ ಮರಳುಗಳು ಪ್ರಯಾಂತಿ ಬೇರೆ ಬೇರೆ ಆಗತ್ತೆ ಅಷ್ಟೇ ಅಲ್ಲ ಸಂಯಾಂತಿ ಒಟ್ಟಿಗೂ ಸೇರುತ್ತೆ. ಅಂದ್ರೆ ಮರಳುಗಳು ಒಟ್ಟೊಟ್ಟಿಗೆ ಹೋಗೋದು ಉಂಟು, ಅವುಗಳು ಬೇರೆ 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 ಆಗೋದು ಉಂಟು. ಅದೆಲ್ಲ ಪ್ರವಾಹಕ್ಕೆ ಅನುಗುಣವಾಗಿ ಅವು ಆ ವೇಗದಿಂದ ಅವುಗಳು ಸೇರೋದು ಅಗಲೋದು ಎಲ್ಲೂ ಆಗ್ತಾ ಇರುತ್ತೆ. ತಥಾ ಹಾಗೆ ಕಾಲೇನ ಕಾಲದ ಪ್ರವಾಹದಿಂದ ದೇಹಿನಃ ಜೀವಿಗಳು ಸಹ ಸಂಯೋಜ್ಯಂತೆ ಒಂದು ಯಾವುದೋ ಸಂದರ್ಭದಲ್ಲಿ ಒಟ್ಟಾಗ್ತಾರೆ, ವಿಯೋಜ್ಯಂತೆ ಆಮೇಲೆ ಕೆಲವು ಸಂದರ್ಭದಲ್ಲಿ ಬೇರೆನೂ ಅದೇ. ಎಲ್ಲ ಕಾಲಕ್ಕೆ ಅಧೀನವಾಗಿ ನಡೆಯುವಂತಹ ವಿಷಯ. ಹಾಗಾಗಿ ಕೆಲವು ದಿವಸ ಎಲ್ಲರೂ ಒಟ್ಟಿಗೆ ಇರ್ತಾರೆ, ಆಮೇಲೆ ಎಲ್ಲರೂ ಬೇರೆ ಬೇರೆ ಆಗ್ತಾರೆ. ಇದು ಕಾಲದ ಪ್ರಭಾವ. ವಯಂಚ ತ್ವಂಚ ಏ ಚೇಮೆ ತುಲ್ಯ ಕಾಲ ಶರಾಚರಾಃ ಜನ್ಮ ಮೃತ್ಯೋರ್ ಯಥಾ ಪಶ್ಚಾತ್ ಪ್ರಾಂಗ್ನೈವಂ ಅಧುನಾಪಿ ಭೂಃ. ವಯಂ ಚ ತ್ವಂಚ ಏ ಚ ಇಮೇ ಚರಾಚರಾಃ ತುಲ್ಯ ಕಾಲಾಃ ಯಥಾ ಜನ್ಮ ಮೃತ್ಯೋಃ ಪ್ರಾಂಗ್ ನ ಪಶ್ಚಾತ್ ಏವ ಅಧುನಾಪಿ ಭೂಃ. ಮೊದಲೇ ತಗೊಳ್ಬೇಕಾದ್ರೆ ಆಮೇಲೆ ತಗೊಂಡ್ರು ಅಂತ. ಅಂದ್ರೆ ನೀನು ಯಾರನ್ನ ಕುರಿತು ಚಿಂತಿಸ್ತಾ ಇದೆಯೋ ನಿನಗೆ ಹಿಂದಿನ ಜನ್ಮದಲ್ಲಿ ಏನಾಗಿದ್ದ, ನೀನು ಅವನಿಗೆ ಎಷ್ಟನೇ ಸೃಷ್ಟಿಗೆ ಕಾರಣನಾಗಿದೆಯಾ, ಹಿಂದೆಯೋ ಹೌದು ಮುಂದೆಯೋ ಹೌದು ಅಂತ ಹೇಳಿ ಆಯ್ತು. ಹೇಗೆ ಇದೆಲ್ಲ ಆಗಿತ್ತಾ? ಪ್ರವಾಹದಿಂದ ಮರಳ ಕಣಗಳು ಹೇಗೆ ಜೊತೆಗೆ ಸೇರುತ್ತವೆ ಆಮೇಲೆ ಅಗಲಿ ಬಿಡುತ್ತವೆ, ಹಾಗೆ ಕಾಲದ ಪ್ರವಾಹಕ್ಕೆ ಸಿಕ್ಕಾಕೊಂಡಂತಹ ಪ್ರಾಣಿಗಳು ಸಹ ಕೆಲವೊಮ್ಮೆ ಒಂದಾಗ್ತಾರೆ, ಕೆಲವೊಮ್ಮೆ ಬೇರೆ ಬೇರೆ ಆಗಿ ಬಿಡ್ತಾರೆ. ಮತ್ತೆ ಲೋಕದಲ್ಲಿ ಬೀಜಗಳಿಂದ ಬೀಜಗಳು ಹುಟ್ಟುವುದು ಉಂಟು, ಹುಟ್ಟದೇ ಇರುವುದು ಉಂಟು. ಅಂದ್ರೆ ಎಲ್ಲಾ ಬೀಜಗಳು ಸಹ ಬೀಜೋತ್ಪನ್ನ ಹುಟ್ಟಿಸುತ್ತವೆ ಎನ್ನುವುದು ಇಲ್ಲ. ಹಾಗೆಯೇ ಪರಮಾತ್ಮನ ಮಾಯೆಯಿಂದಲೇ ಪ್ರಾಣಿಗಳು ಕೆಲವು ಸತಿ ಹುಟ್ಟುತ್ತವೆ, ಕೆಲವು ಸತಿ ಹುಟ್ಟುವುದಿಲ್ಲ. ಅದನ್ನ ಉದ್ದೇಶಪೂರ್ವಕವಾಗಿ ಹೇಳ್ತಾರೆ. ಯಾಕೆ ಅಂದ್ರೆ ನೀನು ಮಕ್ಕಳಿಲ್ಲ ಅನ್ನೋದ್ರಿಂದ ಇಷ್ಟೆಲ್ಲ ಒದ್ದಾಡಿದೆ ಅಂದ್ರೆ ಎಲ್ಲರಲ್ಲಿಯೂ ಸಹ ಆ ರೀತಿಯಾದಂತಹ ಯೋಗ್ಯತೆ ಅನ್ನೋದಕ್ಕಿಂತ ಅದವರವರ ಕರ್ಮಕ್ಕೆ ಅನುಸಾರವಾಗಿ ಕೆಲವರಲ್ಲಿ ಹುಟ್ಟುತ್ತವೆ, ಕೆಲವು ಸತಿ ಹುಟ್ಟೋದಿಲ್ಲ. ಧಾನಾದ ವಿಷಯ ಬೀಜಗಳನ್ನೇ ತಗೊಂಡು ಮತ್ತೆ ನಾವು ನೀವು ಎಲ್ಲರೂ ಸಹ ಅಂತ ತಗೊಂಡಿದ್ವಿ. ವಯಂ ಚ ಇದಾಯ್ತಾ, ಅನ್ವಯ ಆಯ್ತಾ? ವಯಂ ಚ ತ್ವಂಚ ನಾವು ಅಂದ್ರೆ ಇವರು ಅಂತ ಮನಾಥ ಅಂತ ತಗೊಳ್ಳಿ. ಮತ್ತೆ ತ್ವಂಚ ನೀನು ಅಷ್ಟೇ ಅಲ್ಲ, ಏಚ ಇಮೆ ಚರಾಚರಾಹ ತುಲ್ಯಕಾಲ ಈ ನಮಗೆ ಕಾಣಿಸ್ತಾ ಇರುವಂತಹ ಜಗತ್ತನ್ನ ಕಾಣಿಸ್ತಾ ಇರುವಂತಹ ಯಾವ ಎಲ್ಲ ರೀತಿಯ ಚರಾಚರಗಳು ತುಲ್ಯಕಾಲಾಹ ಅಂದ್ರೆ ಈ ಕಾಲದಲ್ಲಿ ಅಂತ ವರ್ತಮಾನ ಕಾಲದಲ್ಲಿ ಇವೆಯೋ ಅವರು ಜನ್ಮ ಮೃತ್ಯೋಹೋ ಪ್ರಾಂಗ್ ಪಶ್ಚಾತ್ ನೈವ. ಇವರು ಜನ್ಮದ ಪ್ರಾಂಗ್ ಮೃತ್ಯೋಹೋ ಪಶ್ಚಾತ್ ಮರಣವಾದ ಮೇಲೂ ಸಹ ಅವರು ಇರಲಿಲ್ಲ. ಹಾಗಾಗಿ ಅಧುನಾಪಿ ಈಗಲೂ ಅದು ಹಾಗೆ ಅಂತ ತಿಳ್ಕೊ. ಒಂದು ಮಾತಿದೆ, ಯಾವುದು ಮೊದಲು ಇರ್ಲಿಲ್ವೋ ಆಮೇಲೆ ಯಾವುದು ಇರೋದಿಲ್ವೋ ಅಂಥದ್ದು ಮಧ್ಯದಲ್ಲಿದ್ರೂ ಸಹ ಅದು ಇದ್ದೇ ಇದ್ದ ಹಾಗೆ ಅಂತ ಒಂದು ನಿಯಮ ಇದೆ. ಮೊದಲು ಹುಟ್ಟುವುದಕ್ಕಿಂತ ಮೊದಲು ಯಾರು ಇರ್ಲಿಲ್ಲ, ಸತ್ತ ಮೇಲೂ ಯಾವುದು ಇರೋದಿಲ್ಲ ಅಂದ್ರೆ ದೇಹ ಅಂತ. ಹಾಗಾಗಿ ಮಧ್ಯದಲ್ಲಿರುವಂತಹ ಸಹ ಈಗಲೂ ಸಹ ಅದು ಇಲ್ಲ ಅಂತಾನೆ. ನಾವಾಗ್ಲಿ ನೀನಾಗ್ಲಿ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರುವಂತಹ ನಮ್ಮ ಜೊತೆಗೆ ಇರುವಂತಹ ಎಲ್ಲಾ ಪ್ರಾಣಿಗಳು ಸಹ ಅವರ ಜನ್ಮಕ್ಕೆ ಮೊದಲು ಅವರು ಇರ್ಲಿಲ್ಲ, ಮರಣ ಹೊಂದಿದ ಮೇಲೂ ಸಹ ಯಾರು ಇರೋದಿಲ್ಲ. ಹಾಗಿದ್ದಾಗ ಈಗ ಇದೆ ಅನ್ನೋದಿದೆಯಲ್ಲ ಅದು ಇಲ್ಲ ಅನ್ನುವ
ಭೂತೈರ್ಭೂತಾನಿ ಭೂತೇಶಃ ಸೃಜತಿ ಅವತಿ ಹಂತ್ಯಜಃ ಆತ್ಮಸೃಷ್ಟೈರ್ಹಿ ಅಸ್ವತಂತ್ರೈಃ ಅನಪೇಕ್ಷೋಪಿ ಬಾಲವತ್. ಆದರೆ ಪರಮಾತ್ಮ ಯಾವಾಗ್ಲೂ ಸಹ ಒಂದೇ ರೀತಿಯಾಗಿ ಅವನು ವ್ಯವಹಾರ ಮಾಡ್ತಾ ಇರ್ತಾನೆ. ಅಂದರೆ ಪರಮಾತ್ಮನ ರೀತಿ ಇದೆಯಲ್ಲ, ಅವನೇ ಎಲ್ಲರಿಗೂ ಕಾರಣ. ಭೂತೇಶಃ ಭೂತೈಃ ಭೂತಾನಿ ಸೃಜತಿ ಅವತಿ ಅಜಃ ಅಂತ ತಗೊಂಡ್ರೆ, ಅಜಃ ಭೂತೇಶಃ ಭೂತಾನಿ ಭೂತೈಃ ಸೃಜತಿ ಅವತಿ ಹಂತಿ. ಅಜಃ ಭೂತೇಶಃ ಭೂತೈಃ ಭೂತಾನಿ ಸೃಜತಿ ಅವತಿ ಹಂತಿ. ಅನಪೇಕ್ಷಃ ಅಪಿ ಅಂತ ಮೊದಲು ತಗೊಂಡಿದ್ರು ಒಳ್ಳೆದಾಗಿತ್ತೇನೋ. ಅನಪೇಕ್ಷಃ ಅಪಿ ಭೂತೇಶಃ ಅಜಃ ಭೂತೈಃ ಭೂತಾನಿ ಸೃಜತಿ ಅವತಿ ಹಂತಿ. ಕಥಂ ಅನಪೇಕ್ಷಃ ಆತ್ಮಸೃಷ್ಟೈಃ ಅಸ್ವತಂತ್ರೈಃ ಭೂತೈಃ ಅಂತ ಅಲ್ಲಿಗೆ ಅನ್ವಯ ಮಾಡ್ಕೊಳ್ಳಿ. ಅರ್ಥ ಹೇಳುವಾಗ ಸರಿಯಾಗಿ ಹೇಳ್ತೇನೆ. ಅಜಃ ಭೂತೇಶಃ ಅಂದ್ರೆ ಹುಟ್ಟು ಇಲ್ಲದೆ ಇರುವಂತಹ, ಅಂದ್ರೆ ಜನ್ಮ ಮೃತ್ಯು ಯಾವ ವಿಕಾರವೂ ಇಲ್ಲದೆ ಇರುವಂತಹ ಅವನೇ ಪರಮಾತ್ಮನೇ ಭೂತೇಶ, ಎಲ್ಲ ಪ್ರಾಣಿಗಳಿಗೂ ಸಹ ಒಡೆಯ. ಅವನು ಆತ್ಮಸೃಷ್ಟೈಃ ಅಸ್ವತಂತ್ರೈಃ ಭೂತೈಃ, ತನ್ನಿಂದಲೇ ಸೃಷ್ಟಿಯಾದಂತಹ ಆದರೆ ಸ್ವತಂತ್ರರಲ್ಲದೆ ಇರುವಂತಹ ಭೂತೈಃ ಭೂತಗಳಿಂದ, ಭೂತಾನಿ ಪ್ರಾಣಿಗಳಿಂದ ಪ್ರಾಣಿಗಳನ್ನ ಸೃಜತಿ ಸೃಷ್ಟಾನೆ, ಅವತಿ ರಕ್ಷಣೆ ಮಾಡ್ತಾನೆ, ಹಂತಿ ನಾಶ ಮಾಡ್ತಾನೆ. ಹೇಗೆ ಅನಪೇಕ್ಷ ಅಪಿ ಬಾಲವತ್, ಹೇಗೆ ಮಕ್ಕಳು ಮರಳು ಮನೆ ಕಟ್ಟಿ ಅದನ್ನೆಲ್ಲ ರೀತಿಯಾಗಿ ವ್ಯವಸ್ಥಿತವಾಗಿ ಕಟ್ಟಿದ ಮೇಲೆ ಆಮೇಲೆ ಅದನ್ನೇ ಓಡ್ ಹಾಕ್ಬಿಟ್ಟು ಎದ್ದು ಹೋಗ್ತಾರೋ, ಹಾಗೇನೆ ಏನೂ ಅಪೇಕ್ಷೆ ಇಲ್ಲದೆ ಇದ್ದರೂ ಸಹ ಪರಮಾತ್ಮ ಮತ್ತ ಅವನು ಏನೋ ಜನ್ಮ ಮೃತ್ಯು ಯಾವದ ವಿಕಾರಗಳು ಇಲ್ಲ ಅಂತಹ, ಆದ್ರೆ ಎಲ್ಲ ಪ್ರಾಣಿಗಳಿಗೂ ಸಹ ಅವನೇ ಒಡೆಯ. ಅವನೇನ್ ಮಾಡ್ತಾನೆ, ತನ್ನಿಂದ ಸೃಷ್ಟಿಸಲ್ಪಟ್ಟಂತಹ ಮತ್ತು ಪರಾಧೀನರಾದ, ಅವರು ಸ್ವತಂತ್ರರಲ್ಲ, ಅವರಿಂದ ಅಂತಹ ಪ್ರಾಣಿಗಳನ್ನ ಸೃಷ್ಟಿಸ್ತಾನೆ. ಅಂದ್ರೆ ತಂದೆಯಿಂದ ಮಕ್ಕಳ ಸೃಷ್ಟಿ, ಆಮೇಲೆ ಆ ರಾಜಾದಿಗಳಿಂದ ಅದರ ಪಾಲನೆ, ಹಾಗೇನೆ ಯಾವುದ್ಯಾವುದೋ ಪ್ರಾಣಿಗಳಿಂದ ಇಲ್ಲ ಯಾವುದೋ ಒಂದು ದುಷ್ಟ ಪ್ರಾಣಿಯಿಂದ ನಾಶ. ಈ ರೀತಿಯಾಗಿ ವ್ಯವಸ್ಥೆ ಎನ್ನುವುದು ಇದೆ. ದೇಹೇನ ದೇಹಿನೋ ರಾಜನ್ ದೇಹೋ ವಿಜಾಯತೆ ಬೀಜಾದೇವ ಯಥಾ ಬೀಜಂ ದೇಹ್ಯರ್ಥ ಇವ ಶಾಶ್ವತಃ. ಮತ್ತೆ ಈ ರೀತಿಯಾಗಿ ಹುಟ್ಟೋದು, ಸಾಯೋದು, ಇರೋದು ಎಲ್ಲ ಇದೆಯಲ್ಲ, ಇದೆಲ್ಲೂ ಸಹ ದೇಹಕ್ಕೆ ಹೊರತು ಆತ್ಮನಿಗೆ ಅಲ್ಲ. ಬೀಜಾದೇವ ಬೀಜಂ ರಾಜನ್ ದೇಹಿನಃ ದೇಹಾತ್ ದೇಹಃ ಅಭಿಜಾಯತೆ ದೇಹಿ ಅರ್ಥ ಇವ ಶಾಶ್ವತ. ರಾಜನೇ ಬೀಜಾತ್ ಏವ ಯಥಾ ಬೀಜಂ, ಒಂದು ಬೀಜದಿಂದ ಹೇಗೆ ಬೀಜ ಅನ್ನೋದು ಉಂಟಾಗುತ್ತೋ ತಥಾ ರಾಜನ್ ಹಾಗೆಯೇ ದೇಹಿನಃ ದೇಹಾತ್ ದೇಹ ಅಭಿಜಾಯತೆ, ದೇಹದಿಂದ ಇನ್ನೊಂದು ದೇಹ ಎನ್ನುವುದು ಉಂಟಾಗುತ್ತೆ. ಆದರೆ ದೇಹಿ ಅರ್ಥ ಇವ ಶಾಶ್ವತಃ, ದೇಹಿ ಅಂದ್ರೆ ಅದರಲ್ಲಿರುವ ದೇಹದಲ್ಲಿರುವಂತಹ ಆತ್ಮ, ಅದು ಅರ್ಥ ಇವ, ಅರ್ಥ ಅಂದ್ರೆ ವಸ್ತುಗಳ ರೂಪದಲ್ಲಿ. ಅಂದ್ರೆ ಹೇಗೆ ಘಟ ಎನ್ನುವುದು ಮಾಡಿದ ಮೇಲೆ ಘಟರೂಪವಾಗಿ ಕಾಣುತ್ತೆ, ಆದರೆ ಅದರಲ್ಲಿರುವಂತಹ ಮಣ್ಣು ಎನ್ನುವುದು ಹೇಗೆ ಶಾಶ್ವತವೋ ಹಾಗೆ ದೇಹಿ ಎನ್ನುವುದು ಸಹ ಶಾಶ್ವತವೇ. ಅಂದ್ರೆ ತಂದೆಯ ದೇಹದಿಂದ ಮಗನ ದೇಹ ಉಂಟಾಗುತ್ತೆ, ಹಾಗೆಯೇ ತಾಯಿಯ ದೇಹಿಯಿಂದ ಇನ್ನೊಂದು ದೇಹದ ಉಂಟಾಗುತ್ತೆ. ಹೇಗೆ ಬೀಜದಿಂದ ಬೀಜ ಹುಟ್ಟುವ ಹಾಗೆ. ಆದರೆ ದೇಹದಲ್ಲಿರುವಂತಹ ದೇಹಿ ಇದಾನಲ್ಲ, ಅವನು ಶಾಶ್ವತವೇ. ಹೇಗೆ ಪೃಥ್ವಿಯ ರೀತಿಯಲ್ಲಿ ಅಂದ್ರೆ ಘಟಕ್ಕೆ ತಗೊಳ್ತಾ ಇದ್ದಾರೆ. ಘಟ ಎನ್ನುವುದು ಕಾರ್ಯ, ಮಣ್ಣಿನಿಂದ ಘಟ ಆಗತ್ತೆ, ಆದರೆ ಘಟ ನಿತ್ಯವಲ್ಲ, ಮಣ್ಣು ನಿತ್ಯ. ಹಾಗೇನೆ ಬೀಜದಿಂದ ಹೇಗೆ ಬೀಜ ಉಂಟಾಗುತ್ತೋ ಹಾಗೆ ತಂದೆಯ ದೇಹದಿಂದ ಮಗನ ದೇಹ ಎನ್ನುವುದು ಉಂಟಾಗತ್ತೆ. ಹಾಗೇನೆ ತಾಯಿಯು ಸಹ ಇದರಿಂದ ತನ್ನ ದೇಹದಿಂದ ಇನ್ನೊಂದು ದೇಹಕ್ಕೆ ಜನ್ಮವನ್ನ ಕೊಡ್ತಾಳೆ. ಅಂದ್ರೆ ಏನು, ತಂದೆಯ ದೇಹದ ಮೂಲಕ ತಾಯಿಯ ದೇಹವನ್ನು ಪ್ರವೇಶಿಸಿದಂತಹ ಜೀವಿ ಹುಟ್ಟುವುದಕ್ಕೆ ಕಾರಣ ಆಗ್ತಾನೆ. ಅಂದ್ರೆ ಏನು ಅರ್ಥ, ಆ ತಂದೆಯಿಂದ ತಾಯಿಯ ಮೂಲಕ ಮಗನ ಹುಟ್ಟುವಿಕೆ.
ಒಂದು ಬೀಜದಿಂದ ಇನ್ನೊಂದು ಬೀಜ ಹುಟ್ಟುವ ಹಾಗೇನೆ ತಂದೆಯ ದೇಹದಿಂದ ತಾಯಿಯ ದೇಹದ ಮೂಲಕ ಮಗನ ಜನ್ಮವಾಗುತ್ತೆ. ಆದರೆ ಈ ತಂದೆ ತಾಯಿ ಮಗ ಎನ್ನುವಂತಹ ಯಾವ ದೇಹದ ರೂಪದಿಂದ ಇದ್ದಾರೋ ಅದು ಯಾವುದು ಸಹ ಶಾಶ್ವತವಲ್ಲ. ಅದರಲ್ಲಿರುವಂತಹ ಜೀವಿ ಅಂದ್ರೆ ಜೀವಾತ್ಮ ಎನ್ನೋದು ಅದು ಶಾಶ್ವತ. ಹೇಗೆ ಘಟಕ್ಕೆ ಪೃಥ್ವಿ ಎನ್ನುವುದು ಅಂದ್ರೆ ಮಣ್ಣು ಎನ್ನುವುದು ಶಾಶ್ವತ, ಘಟ ಎನ್ನುವುದು ಅಶಾಶ್ವತ, ಮಣ್ಣು ಎನ್ನುವುದು ಶಾಶ್ವತ. ಅಂದ್ರೆ ಇದು ಶರೀರ ಎನ್ನುವುದು ಅನಿತ್ಯ, ಹಾಗಾಗಿ ಅದು ಯಾವತ್ತೂ ಸಹ ನಾಶ ಆಗುವಂತಹದ್ದೇ. ಮೂರೂ ಕಾಲದಲ್ಲಿಯೂ ಒಂದೇ ರೀತಿಯಾಗಿ ಬದಲಾವಣೆ ಹೊಂದದೇ ಇರುವಂತಹದ್ದನ್ನ ನಾವು ಸತ್ಯ ಅಂತ ಕರಿತೀವಿ. ಅದು ಯಾವಾಗಲೂ ಸಹ ನಾಶವನ್ನ ಹೊಂದೋದೇ ಇಲ್ಲ. ರಾಜನ್ ದೇಹಿನಃ ದೇಹೇನ ದೇಹಃ ದೇಹಾತ್ ಅಭಿಜಾಯತೆ. ದೇಹ ಮತಃ ಮತ್ತೆ ದೇಹಿನಃ ಎರಡು ಹೋಗ್ಬೇಕು. ದೇಹಿನಃ ದೇಹಃ ದೇಹಾತ್ ಅಭಿಜಾಯತೆ ಯಥಾ ಬೀಜಾದೇವ ಬೀಜಂ ದೇಹಿ ಅರ್ಥ ಇವ ಶಾಶ್ವತಃ. ರಾಜನೇ ದೇಹಿನಃ ಅಂದ್ರೆ ಆತ್ಮನಿಂದ ಆತ್ಮನ ಸೃಷ್ಟಿ, ದೇಹೇನ ಅಂದ್ರೆ ಒಬ್ಬ ವ್ಯಕ್ತಿ ಅಂದ್ರೆ ತಂದೆಯಿಂದ ಅಂತ ಇಟ್ಕೊಂಡ್ರೆ ತಂದೆಯ ದೇಹದಿಂದ ಅಂತ ಅರ್ಥ. ದೇಹಿ ಬೇರೆ ದೇಹ ಬೇರೆ ಅಂತ ತಗೊಂಡಿದ್ದಾರೆ. ಹಾಗಾಗಿ ದೇಹಿ ಒಬ್ಬ, ಅವನ ದೇಹದಿಂದ ದೇಹಿನಃ ದೇಹಿನಃ ಅಂದ್ರೆ ಇನ್ನೊಂದು ಮಗನ ಅಂತ ಇಟ್ಕೊಳ್ಳಿ. ಮಗನ ದೇಹವು ದೇಹಾತ್ ಅಭಿಜಾಯತೆ ಇನ್ನೊಂದು ದೇಹದಿಂದ ಹುಟ್ಟುತ್ತೆ. ಅಂದ್ರೆ ದೇಹದ ಅಂದ್ರೆ ತಂದೆಯಾದಂತಹ ತಂದೆಯ ದೇಹದಿಂದ ಪುತ್ರನ ದೇಹವು ಹೇಗೆ ಉಂಟಾಗುತ್ತೆ ಅಂದ್ರೆ ತಾಯಿಯ ದೇಹದಿಂದ ಉಂಟೆ. ಹೇಗೆ ಬೀಜಾದ್ ಏವ ಬೀಜಂ, ಹೇಗೆ ಒಂದು ಬೀಜದಿಂದಲೇ ಇನ್ನೊಂದು ಬೀಜ ಹುಟ್ಟುತ್ತೋ ಹಾಗೆ ತಂದೆಯ ದೇಹದ ಮೂಲಕ ತಾಯಿಯ ದೇಹದಿಂದ ಮಗನ ಹುಟ್ಟುವಿಕೆ ಆಗತ್ತೆ. ಆದರೆ ದೇಹಿ ಇದಾನಲ್ಲ, ಅವರಲ್ಲಿರುವಂತಹ ದೇಹಿ ಜೀವಾತ್ಮ ಇದಾನಲ್ಲ, ಅವನು ಅರ್ಥ ಇವ ಶಾಶ್ವತಃ. ಅರ್ಥ ಅಂದ್ರೆ ಭೂಮಿಯ ಹಾಗೆ ಅಂತ. ಘಟವನ್ನು ತಗೊಂಡಾಗ ಘಟ ಎನ್ನುವುದು ಅಶಾಶ್ವತವಾದರೂ ಸಹ ಅದಕ್ಕೆ ಮೂಲ ರೂಪವಾದಂತಹ ಭೂಮಿ ಅನ್ನೋದು ಹೇಗೆ ಶಾಶ್ವತವೋ ಅಂದ್ರೆ ಇದು ಲೋಕದಲ್ಲಿ ಭೂಮಿ ಶಾಶ್ವತ ಅಂದ್ರೆ ಯಾವಾಗ್ಲೂ ಅಲ್ಲ, ಹೆಚ್ಚು ಕಾಲ ಇರೋದ್ರಿಂದ ಅದನ್ನು ನಾವು ಶಾಶ್ವತದಿಂದ ತಗೊಳ್ತೇವೆ. ಯಾಕೆಂದ್ರೆ ಶಾಶ್ವತ ಅನ್ನೋದು ಒಂದೇ ಪರಮಾತ್ಮ ಒಬ್ಬನೇ ಶಾಶ್ವತ. ಆದ್ರೆ ನಮ್ಮ ವ್ಯವಹಾರದಲ್ಲಿ ಹೆಚ್ಚು ದಿನ ಇರುವಂತಹದ್ದಾದ್ರಿಂದ ಅದು ಶಾಶ್ವತ ಅಂತ ಹೇಗೆ ತಗೊಳ್ತೀವೋ ಅಂದ್ರೆ ಶರೀರ ಎನ್ನುವುದು ಅಸತ್ಯ. ಹಾಗಾಗಿ ಅದರಿಂದ ಉಂಟಾಗುವಂತಹ ಸಂಬಂಧಗಳು ಸಹ ಅಸತ್ಯವೇ ಅನ್ನೋದು ವಿಶೇಷ. ಆದ್ರೆ ಆ ದೇಹಿ ಮಾತ್ರ ಯಾವಾಗಲೂ ಶಾಶ್ವತವಾಗಿರ್ತಾನೆ. ನಶ್ವರವಾದದ್ದು ದೇಹ ಅಂತ ಹೇಳ್ತೀರ, ಅದಕ್ಕೆ ದೇಹಿಯೂ ಸಹ ಅಂದ್ರೆ ಅದರಲ್ಲಿ ದೇಹಿ ಇದ್ದಿದ್ರಿಂದ ಅದು ದೇಹ, ಹಾಗಾಗಿ ಅದು ಸಹ ಶಾಶ್ವತ ಆಗಬಾರ್ದಲ್ಲವೇ ಅಂತ ಹೇಳಿದ್ರೆ ಹಾಗಲ್ಲ. ದೇಹದೇಹಿ ವಿಭಾಗೋಯಂ ಅವಿವೇಕ ಕೃತಃ ಪುರ ಜಾತಿ ವ್ಯಕ್ತಿ ವಿಭಾಗೋಯಂ ಯಥಾ ವಸ್ತು ನಿಕಲ್ಪಿತಃ. ದೇಹದೇಹಿ ವಿಭಾಗಃ ಅಯಂ ಪುರ ಅವಿವೇಕ ಕೃತಃ ಜಾತಿ ವ್ಯಕ್ತಿ ವಿಭಾಗಃ ಅಯಂ ಯಥಾ ವಸ್ತು ನಿಕಲ್ಪಿತಃ. ದೇಹದೇಹಿ ವಿಭಾಗಃ ಅಯಂ, ಇದು ದೇಹ ಇದು ದೇಹಿ ಅಂತ ಹೇಳ್ತೀವಲ್ಲ, ದೇಹದಲ್ಲಿ ದೇಹಿ ತಾನೆ ಅನ್ನೋದಿದೆಯಲ್ಲ, ಇದು ಪುರಾ ಅವಿವೇಕತಃ ಅನಾದಿಯಾದಂತಹ ಅವಿವೇಕದಿಂದ ಅಜ್ಞಾನದಿಂದ ಕಲ್ಪಿಸಿಕೊಂಡಿರೋದು ಅಥವಾ ಅಜ್ಞಾನದಿಂದ ಉಂಟಾಗಿರೋದು. ಹೇಗೆ ಜಾತಿ ವ್ಯಕ್ತಿ ವಿಭಾಗ ಅಯಂ. ಇದು ಜಾತಿ ಅಂದ್ರೆ ಸಾಮಾನ್ಯ, ವ್ಯಕ್ತಿ ಅಂದ್ರೆ ವಿಶೇಷ ಅಂತ ಅರ್ಥ. ಜಾತಿ ಅಂದ್ರೆ ಎಲ್ಲದರಲ್ಲೂ ಇರುವಂತದ್ದು ಜಾತಿ. ಗೋವಿನಲ್ಲಿರೋದು ಗೋತ್ವ ಜಾತಿ, ಮನುಷ್ಯರಿರೋದು ಮನುಷ್ಯತ್ವ ಜಾತಿ ಅಂತ ಅನ್ಸ್ಕೊಳ್ಳುತ್ತೆ. ಒಬ್ಬೊಬ್ಬ ಮನುಷ್ಯನ ಇಟ್ಕೊಂಡಾಗ ಅದನ್ನು ವ್ಯಕ್ತಿ ಅಂತ ನಾವು ಪರಿಗಣಿಸ್ತೀವಿ. ಈ ಜಾತಿ ಮತ್ತು ವ್ಯಕ್ತಿ ಎನ್ನುವುದ ವಿಭಾಗ ಇದೆಯಲ್ಲ, ಈ ವಿಭಾಗವು ಸಹ ಯಥಾ ವಸ್ತುನಿ ಕಲ್ಪಿತ. ಹೇಗೆ ವಸ್ತುವನ್ನ ಇಟ್ಟುಕೊಂಡು ನಾವು ಅದನ್ನ ಕಲ್ಪಿಸಿದ್ದೀವಿ. ಘಟಗಳನ್ನೆಲ್ಲ ಮಾಡಿದ ಮೇಲೆ ಘಟತ್ವ ಎನ್ನುವಂತಹ ಜಾತಿ ಅದರಲ್ಲಿದೆ ಅಂತ ನಾವು ವಿಭಾಗ ಮಾಡ್ತೇವೆ. ಅದು ಆಮೇಲೆ ಇದು ಈ ಘಟ ಬೇರೆ ಅಂತ ಘಟವನ್ನ ನಾವು ಬೇರೆ ಬೇರೆ ಮಾಡಿ ವ್ಯವಹಾರ ಮಾಡ್ತೇವೆ. ಇದೆಲ್ಲವೂ ಸಹ ಅನಾದಿಯಿಂದ ಬಂದಂತಹ ಅಜ್ಞಾನದ ಕಾರಣದಿಂದ ಆಗಿರೋದೇ ಹೊರತು ಇದು ಯಾವುದೂ ಸಹ ನಿಜವಲ್ಲ. ದೇಹ ಬೇರೆ, ದೇಹಿ ಬೇರೆ. ದೇಹಿ ಎನ್ನುವನು ಯಾವಾಗಲೂ ಶಾಶ್ವತ, ದೇಹ ಎನ್ನುವನು ಯಾವಾಗಲೂ ಅಶಾಶ್ವತ.
ಶಾಶ್ವತ. ಇದೆಲ್ಲವೂ ಸಹ ನಮ್ಮ ವ್ಯವಹಾರಕ್ಕೆ ಈ ರೀತಿಯಾದಂತಹ ಅಜ್ಞಾನದಿಂದ ನಾವು ಕಲ್ಪಿಸ್ಕೊಂಡಿರೋದೇ ಹೊರತು ಇದ್ಯಾವುದೂ ಸಹ ನಿಜವಲ್ಲ. ಅಂದ್ರೆ ಇಲ್ಲಿ ಸಮೂಹ ರೂಪದಲ್ಲಿರೋದಾಗ್ಲಿ, ವ್ಯಕ್ತಿ ರೂಪದಲ್ಲಿ ಬಿಡಿಬಿಡಿಯಾಗಿ ವ್ಯಷ್ಟಿ ರೂಪದಲ್ಲಿರೋದಾಗ್ಲಿ ಯಾವುದೂ ಸಹ ನಿಜವಲ್ಲ. ಇರೋದು ಒಂದೇ ವಸ್ತು, ಅದು ತದ್ವಸ್ತು ಪರಮಃ. ಜಾತಿ ವ್ಯಕ್ತಿ ವಿಭಾಗ ವಸ್ತುನಿ ಕಲ್ಪಿತ. ಒಂದು ವಸ್ತುವಿನಲ್ಲಿ ಅದು ಜಾತಿ, ಅದರಲ್ಲಿ ಜಾತಿ ಇದೆ, ಅದರ ವಸ್ತುವು ಅದೇ ಅಂತ ನಾವು ಹೇಗೆ ಹೇಳ್ತೀವೋ. ಉದಾಹರಣೆಗೆ ಗೋವಿನ ನೋಡಿದಾಗ ಇದು ಗೋ ಅಂತ ವ್ಯಕ್ತಿ ರೂಪದಲ್ಲಿ ನಿರ್ದೇಶ ಮಾಡ್ತೇವೆ. ಹಾಗೇನೆ ಅದರಲ್ಲಿ ಗೋತ್ವ ಇದೆ ಎನ್ನುವಂತಹ ಜಾತಿ ಅಂತ ಹೇಳಿದ್ರೆ ಅದರಲ್ಲಿರುವಂತಹ ಸಾಮಾನ್ಯ ಧರ್ಮವನ್ನ ಜಾತಿ ಅಂತ ಹೇಳೋದು. ಅದರಲ್ಲಿರುವಂತಹ ಧರ್ಮವನ್ನು ಸಹ ನಾವು ಅಲ್ಲೇ ಹೇಳ್ತೀವಿ. ಗೋವಿನಲ್ಲಿಯೇ ಗೋತ್ವ ಧರ್ಮವನ್ನು ಹೇಳ್ತೀವಿ. ಮತ್ತೆ ಗೋವು ಅಂದ್ರೆ ಏನು, ಹಸು ಅಂದ್ರೆ ಏನು ಅನ್ನೋದಕ್ಕೂ ಸಹ ಅದನ್ನೇ ಇಟ್ಕೊಳ್ತೀವಿ. ಆ ರೀತಿಯಾದಂತಹ ಒಂದು ವಸ್ತುವಿನಲ್ಲಿಯೇ ನಾವು ಹೇಗೆ ವ್ಯಕ್ತಿಯನ್ನು ಜಾತಿಯನ್ನು ಎರಡನ್ನೂ ವಿಭಾಗ ಮಾಡಿ ತೋರಿಸ್ತೀವೋ ಹಾಗೇನೆ ಇದು ಸಹ ಅಜ್ಞಾನದಿಂದ ಉಂಟಾದಂತಹ ಒಂದು ಕಲ್ಪನೆ ಹೌದು ಅಂತ ಹೇಳಿ, ಹೀಗೆ ರಾಜ ಚಿತ್ರಕೇತು ಅವರಿಬ್ಬರಿಂದ ಬಹಳ ಬೋಧನೆಗೊಳಗಾದ ಮೇಲೆ ಸ್ವಲ್ಪ ದುಃಖವನ್ನು ಕಡಿಮೆ ಮಾಡ್ಕೊಳ್ತಾನೆ. ಈಗ ರಾಜನ ಪ್ರಶ್ನೆ. ಶ್ರೀಶುಕವಾಚ ಏವಮಾಶ್ವಾಸಿತೋ ರಾಜ ಚಿತ್ರಕೇತುರ್ಜೋಕ್ತಿಭಿಃ ಪ್ರಮೃಜ್ಯಮಾಣಿನಾ ವಕ್ತ್ರಂ ಆಧಿಮ್ಲಾನಂ ಅಭಾಷತ. ಏವಂ ದ್ವಿಜೋಕ್ತಿಭಿಃ ಆಶ್ವಾಸಿತಃ ರಾಜ ಚಿತ್ರಕೇತುಃ ಪಾಣಿನಾ ಆಧಿಮ್ಲಾನಂ ವಕ್ತ್ರಂ ಪ್ರಮೃಜ್ಯ ಅಭಾಷತ. ಈ ರೀತಿಯಾಗಿ ದ್ವಿಜೋಕ್ತಿಭಿಃ ಆ ಮಹರ್ಷಿಗಳ ಮಾತಿನಿಂದ ಆಶ್ವಾಸಿತಃ ಸ್ವಲ್ಪ ಸಮಾಧಾನಗೊಂಡಂತಹ ರಾಜ ಚಿತ್ರಕೇತು, ರಾಜನಾಥ ಚಿತ್ರಕೇತು ಪಾಣಿನ ಕೈಯಿಂದ ಆಧಿಮ್ಲಾನಂ ವಕ್ತ್ರಂ ಪ್ರಮುಚ್ಯ ದುಃಖದಿಂದ ಬಾಡಿ ಹೋದಂತಹ ಅಂದ್ರಾಳ್ತಾ ಇರುವಂತಹ ತನ್ನ ಮುಖವನ್ನ ಒರೆಸಿಕೊಂಡು ಅಭಾಷತ ಮುಂದೆ ಆಡುವ ಮಾತನ್ನ ಆಡ್ತಾನೆ. ಅಂದ್ರೆ ಇದೆಲ್ಲವೂ ಸಹ ನಮಗೆ ಕಣ್ಣಿಗೆ ಕಾಣೋದು ಯಾವುದು, ಅದು ಯಾವುದೂ ಸಹ ನಿಜವಲ್ಲ. ಇದೆಲ್ಲವೂ ಸಹ ಸೃಷ್ಟಿಯಲ್ಲಿ ನಡೆದುಕೊಂಡು ಹೋಗುತ್ತೆ. ಇದೆಲ್ಲ ಭಗವಂತನ ಮಾಯೆಯಿಂದ ಆಗುವಂಥದ್ದು. ಇದು ಯಾವುದೂ ಸಹ ಸ್ಥಿರವಲ್ಲ. ಯಾಕೆ ಅಂತ ಹೇಳಿದ್ರೆ ಹುಟ್ಟುವುದಕ್ಕೆ ಮೊದಲು ಯಾರು ಇರಲಿಲ್ಲ, ಸತ್ತ ಮೇಲೂ ಯಾರು ಇರುವುದಿಲ್ಲ. ಇಲ್ಲ ಅಂತ ಹೇಳಿದಾಗ ಮಧ್ಯದಲ್ಲಿ ಇರುವಂತಹದ್ದು ಸಹ ಇಲ್ಲ ಅನ್ನೋದೇ ಒಂದು ನ್ಯಾಯ. ನಾನು ಹೇಳ್ತೇನೆ. ಹಾಗಾಗಿ ಆ ನ್ಯಾಯ ಆದವು ಅಂತೆ ನಾಸ್ತಿ ವರ್ತಮಾನ ಇದು ಹಾಕಿದ್ದಾರೆ. ಮೊದಲು ಯಾವುದಿಲ್ಲ, ಆಮೇಲೆ ಯಾವ್ದಿರೋದಿಲ್ವೋ ಅದು ಮಧ್ಯದಲ್ಲಿ ಇದ್ರೂ ಸಹ ಇಲ್ಲದೆ ಇದ್ದ ಹಾಗೆ ಎನ್ನುವ ರೀತಿಯಲ್ಲಿ ಇದು ಜೀವನ. ಹಾಗಾಗಿ ಅವನು ನಿನಗೆ ಏನಾಗಿದ್ದ, ಹಿಂದೆ ಏನಾಗಿದ್ದ, ಮುಂದೆ ಏನಾಗ್ತಾನೆ, ನೀನು ಅವನಿಗೆ ಎಷ್ಟನೇ ತಂದೆ ಆಗಿದೆಯಾ ಅನ್ನುವುದು ಇದೆಲ್ಲವೂ ಸಹ ಯಾರಿಗೂ ಏನು ಗೊತ್ತಿಲ್ಲ ಇರುವಂತಹ ವಿಷಯ. ಹಾಗೆ ಹೋಗ್ತಾ ಇರುತ್ತೆ. ಕೆಲವು ಸತಿ ಸೇರ್ತೀವಿ, ಕೆಲವು ಸತಿ ವಿಯೋಗವಾಗ್ತೇವೆ. ಇದು ದುಃಖವನ್ನು ಪಡೆಯುವಂತಹ ಸಂದರ್ಭ ಅಲ್ವಾ ಅಂತ ಹೇಳಿದ ಮೇಲೆ ಅವನು ಮುಂದೆ ನೋಡುವ. ಈ ಸತಿ ಗುರುವಾರ ನನಗೆ ಆಗೋದಿಲ್ಲ. ನಮ್ಮ ರಾಜೋವಾಚ ಕೌಯುವಾಂ ಜ್ಞಾನ ಸಂಪನ್ನೌ ಮಹಿಷ್ಠೌ ಚ ಮಹೀಯಸಾಂ ಅವಧೂತೇನ ವೇಷೇಣ ಮೂಢಾವಿಹ ಸಮಾಗತೌ. ಜ್ಞಾನ ಸಂಪನ್ನೌ ಮಹೀಯಸಾ ಮಹಿಷ್ಠೌ ಚ ಯುವಾಂ ತ್ವೌ ಇಹ ಮೂಢೌ ಅವಧೂತೇನ ವೇಷೇಣ ಸಮಾಗತೌ. ಜ್ಞಾನ ಸಂಪನ್ನು, ಜ್ಞಾನದಿಂದ ತುಂಬಿರುವಂತಹ ಮಹೀಯಸ ಮಹಿಷ್ಠೌ ಮಹಾಪುರುಷರಲ್ಲಿಯೇ ಅತ್ಯಂತ ಉತ್ತಮರಾದಂತಹ ಯುವಾಂ ನೀವಿಬ್ಬರು ಹೌ ಯಾರು ಅಂದ್ರೆ ಅತ್ಯಂತ ಜ್ಞಾನಮಯವಾದಂತಹ ಜ್ಞಾನದಿಂದ ಕೂಡಿದ ಮಾತುಗಳನ್ನು ಆಡಿದರೆ ಹಾಗಾಗಿ ನೀವೇನಾಗಿರ್ಬೇಕು, ಮಹಾಪುರುಷರಲ್ಲಿಯೂ ಸಹ ಅತ್ಯಂತ ಉತ್ತಮರಾಗಿರ್ಬೇಕು. ಅಂತಹ ನೀವಿಬ್ಬರು ಯಾರು? ಅವನಿಗೆ ಹಿಂದಿಂದು ಅಂಗಿರಸರು ಬಂದಿದ್ದು ಎಲ್ಲ ಮರ್ತೆ ಹೋಗಿದೆ. ಈ ಲೋಕದಲ್ಲಿ ನೀವು ಮೂಢೌ ಅಂದ್ರೆ ನಿಮ್ಮನ್ನ ನೀವು ತೋರಿಸ್ಕೊಳ್ಳದೆ ಅವಧೂತೇನ ವೇಷೇಣ ಅವಧೂತ ವೇಷದಿಂದ ನೀವು ಬಂದಿದ್ದೀರಾ. ನೀವಿಬ್ರು ಯಾರು? ಜ್ಞಾನಿಗಳಾಗಿ ತೋರಿಸ್ತೀರಾ, ಅತ್ಯಂತ ಉತ್ತಮರಾದಂಥವರು ಅಂತ ಅನ್ಸುತ್ತೆ ನಿಮ್ಮ ಮಾತಿನಿಂದ. ಆದ್ರೆ ಲೋಕದಲ್ಲಿ ನೀವು ಅವಧೂತ ವೇಷದಿಂದ ರಹಸ್ಯವಾಗಿ ಓಡಾಡ್ತಾ ಇದ್ದೀರಾ. ನೀವಿಬ್ರು ಯಾರು ಅಂತ ಪ್ರಶ್ನೆಯನ್ನ ಮಾಡ್ತಾರೆ. ಮತ್ತೆ ಚರಂತಿ ಅಂದ್ರೆ ಈ ರೀತಿಯಾದಂತಹ ವ್ಯವಹಾರ ಜ್ಞಾನಿಗಳಲ್ಲಿ ಇದೆ ಅನ್ನೋದನ್ನ ಪ್ರಕಟಪಡಿಸ್ತಾ ಇದ್ದಾರೆ.
ಚರಂತಿ ಶ್ರವಣೋ ಕಾಮಂ ಬ್ರಾಹ್ಮಣಾ ಭಗವತ್ಪ್ರಿಯಾಃ ಮಾತೃಷಾಂ ಗ್ರಾಮ್ಯ ಬುದ್ಧೀನಾಂ ಬೋಧಾಯೋನ್ಮತ್ತಲಿಂಗಿನಃ. ಬ್ರಾಹ್ಮಣಾಃ ಭಗವತ್ಪ್ರಿಯಾಃ ಮಾತೃಷಾಂ ಗ್ರಾಮ್ಯ ಬುದ್ಧೀನಾಂ ಬೋಧಾಯ ಮತ್ತಲಿಂಗಿನಃ ಅವನೌ ಕಾಮಂ ಚರಂತಿ. ಬ್ರಾಹ್ಮಣಾಃ ಬ್ರಹ್ಮಜ್ಞಾನಿಗಳಾದವರು, ಭಗವತ್ಪ್ರಿಯಾಃ ಪರಮಾತ್ಮನಿಗೆ ಅತ್ಯಂತ ಪ್ರೀತಿಪಾತ್ರರಾದಂತಹ ಭಾಗವತ ಶ್ರೇಷ್ಠರು ಓಡಾಡ್ತಾ ಇರ್ತಾರೆ. ಯಾತಕ್ಕೆ? ಹೇಗೆ? ಮಾತೃಷಾಂ ನನ್ನಂತಹ ಗ್ರಾಮ್ಯ ಬುದ್ಧಿನ ಅಜ್ಞಾನದಲ್ಲಿಯೇ ಮುಳುಗಿ ಹೋಗಿರುವಂತಹ ನನ್ನಂಥವರಿಗೆ ಬೋಧಾಯ ತಿಳುವಳಿಕೆಯನ್ನು ಕೊಡುವುದಕ್ಕೋಸ್ಕರ, ಅಂದ್ರೆ ದೇಹವನ್ನೇ ನಿಜ ಅಂತ ತಿಳ್ಕೊಂಡು ಅದರಲ್ಲಿಯೇ ವ್ಯಾಮೋಹ ಇಟ್ಕೊಂಡು ಒದಾಡ್ತಾ ಇರುವಂತಹ ನನ್ನಂತಹ ಬುದ್ಧಿಹೀನರಿಗೆ ಬುದ್ಧಿಯನ್ನ ಹೇಳೋದಕ್ಕೋಸ್ಕರ ಉನ್ಮತ್ತ ಲಿಂಗಿನ, ಉನ್ಮತ್ತ ಅಂದ್ರೆ ಹುಚ್ಚರ ಹಾಗೆ ವೇಷವನ್ನ ಧರಿಸಿದವರಾದವರು, ಧರಿಸಿದಂತಹ ನೀವು ಅವನು ಭೂಮಿಯಲ್ಲಿ ಕಾಮಂ ಅಂದ್ರೆ ಅವರಿಗೆ ಇಷ್ಟ ಬಂದ ರೀತಿಯಲ್ಲಿ ಚರಂತಿ ಓಡಾಡ್ತಾರಷ್ಟೇ ಅಂತ ನಿಯಮ. ಅಂದ್ರೆ ಸಿದ್ಧಾಂತ ಅಂದ್ರೆ ಈ ರೀತಿಯಾಗಿ ಓಡಾಡ್ತಾರೆ ಅನ್ನೋದ್ರಿಂದೇನು ಈ ವಿಷಯ ಬಂತು. ಬ್ರಹ್ಮಜ್ಞಾನಿಗಳಾದವರು, ಭಗವಂತನಿಗೆ ಪ್ರೀತಿಪಾತ್ರರಾದಂತಹ ಮಹಾಮಹಿಮರು ಏನೂ ತಿಳುವಳಿಕೆ ಇಲ್ಲದೆ ಇರುವಂತವರಿಗೆ ಸ್ವಲ್ಪ ವಿಷಯವನ್ನು ತಿಳಿಸಿಕೊಡೋಣ ಎನ್ನುವ ಉದ್ದೇಶದಿಂದ ತಮ್ಮ ವೇಷವನ್ನ, ನಿಜವಾದ ವೇಷವನ್ನು ಮರೆಸಿಕೊಂಡು ಬೇರೆ ಬೇರೆ ಅಂದ್ರೆ ಹುಚ್ಚರು ಎನ್ನುವ ಹಾಗೆ ಎಲ್ಲರೂ ಸಹ ಗಮನಿಸಬಾರದು ಎನ್ನುವುದು ಉದ್ದೇಶ. ಯಾರಿಗೆ ಅನುಗ್ರಹ ಬೇಕೋ ಅವರು ಮಾತ್ರ ತಮ್ಮನ್ನ ಗಮನಿಸ್ಲಿ ಅಥವಾ ಅವರನ್ನು ಮಾತ್ರ ನಾವು ನೋಡೋಣ ಎನ್ನುವ ಭಾವದಿಂದ ಈ ರೀತಿಯಾದಂತ ವೇಷವನ್ನು ಧರಿಸಿ ಭೂಮಿಯಲ್ಲಿ ತಮಗೆ ಇಷ್ಟ ಬಂದ ಹಾಗೆ ಓಡಾಡ್ತಾ ಇರ್ತಾರೆ. ಅಂಥವರಲ್ಲಿ ನೀವ್ಯಾರು ಎನ್ನುವುದರಲ್ಲಿ ಇಂಥವರೆಲ್ಲರೂ ಸಹ ಭೂಮಿಯ ಮೇಲೆ ಸಂಚರಿಸ್ತಾನೆ ಇರ್ತಾರೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದಾರೆ ವ್ಯಾಸರು ಚಿತ್ರಕೇತನ ಮಾತಿನಿಂದ. ಕುಮಾರೋ ನಾರದರು ರಂಗಿರಾಧೇ ಬಲೋಚಿತ ಅಪಾಂತರ ತಮೋವ್ಯಾಸ ಮಾರ್ಕಂಡೇಯೋಥ ಗೌತಮಃ 16 ಹೇಳ್ಬಿಡ್ತೇನೆ. ವಶಿಷ್ಠೋ ಭಗವಾನ್ ರಾಮ ಕಪಿಲೋಪಾದರಾಯಣಿ ದುರ್ವಾಸಾಯಾಜ್ಞವಲ್ಕ್ಯಶ್ಚ ಜಾತೋ ಕರ್ಣ್ಯಸ್ತಥಾರುಣಿ ರೋಮಶಶ್ಚ ಮನೋದತ್ತ ಆಸುರಿ ಸಪತಂಜಲಿ ಋಷಿವೇದಶಿರಾ ಬೋಧ್ಯಃ ಮುನಿಃ ಪಂಚಶಿರಾಸ್ತಥಾ ಹಿರಣ್ಯನಾಭಃ ಕೌಸಲ್ಯಃ ಶ್ರುತದೇವಋತಧ್ವಜಃ ಏತೆ ಪರೇ ಚ ಸಿದ್ದೇಶಾಃ ಚರಂತಿ ಜ್ಞಾನಹೇತವಃ ತಸ್ಮಾತ್ ಯುವಾಂ ಗ್ರಾಮ್ಯಪಶೋಃ ಮಮ ಮೂಢಧಿಯಃ ಪ್ರಭು ಅಂಧೇ ತಮಸಿ ಮಗ್ನಸ್ಯ ಜ್ಞಾನದೀಪ ಉದೀಯತಾಂ. ಇಲ್ಲಿ 15ನೇ ಶ್ಲೋಕದ ಅರ್ಧಭಾಗದವರೆಗೆ, ಪೂರ್ವಾರ್ಧದವರೆಗೆ ಏನು ವ್ಯತ್ಯಾಸ ಇಲ್ಲ, ಯಾಕೆಂದ್ರೆ ಎಲ್ಲರದ್ದು ಹೆಸರು. ಮುಂದೆ 1 ಶ್ಲೋಕದ ಅನ್ವಯ ಹೇಳ್ಬಿಡ್ತೇನೆ. ಏತೆ ಪರೇ ಸಿದ್ಧೇಶಾಃ ಚ ಜ್ಞಾನಹೇತವಃ ಚರಂತಿ ತಸ್ಮಾತ್ ಗ್ರಾಮ್ಯಪಶೋಃ ಮೂಢಧಿಯಃ ಮಮ ಯುವಾಂ ಪ್ರಭು ವಿವಚನದು ಅಂಧೇ ತಮಸಿ ಮಗ್ನಸ್ಯ ಜ್ಞಾನದೀಪಃ ಉದೇತ್ಯತಾಂ. ಕುಮಾರ ಅಂದ್ರೆ ಸನಕಾದಿ 4 ಜನ ಇದಾರಲ್ಲ, ಆ ಕುಮಾರನೇ ಬರಬೇಕು. ಸನಕಾದಿ ಕುಮಾರರು 4 ಜನ, ನಾರದರು, ಋಭುಗಳು ಅಂತ ಎಷ್ಟು ಜನ ಇದ್ದಾರೆ ಅಂತ ಹಿಂದೆ ಬಂದಿದೆ. ಅಂಗಿರಸರು, ದೇವಲ ಮುನಿಗಳು, ಅಸಿತ ಇದೆಲ್ಲ ಮುನಿಗಳ ಹೆಸರು. ಅಪಾಂತರತಮಃ ಅಂತವರು ವ್ಯಾಸಃ, ಮಾರ್ಕಂಡೇಯಃ ಆಚರೆ ರಾಮಾಯಣ ಅಂತ ಅರ್ಥ, ಗೌತಮಃ, ವಶಿಷ್ಠಃ ಭಗವಾನ್ ರಾಮಃ ಅಂತ. ವಶಿಷ್ಠಃ ಭಗವಾನ್ ರಾಮಃ ಅನ್ನೋದಕ್ಕೆ ಭಗವಾನ್ ವಿಶೇಷಣ ಪರಶುರಾಮ ಅಂತ ಅರ್ಥ ಮಾಡಿದ್ದಾರೆ. ಆಮೇಲೆ ಕಪಿಲಃ ಬಾದರಾಯಣಿ ಅಂದ್ರೆ ಶುಕರು ಅಂತ ಅರ್ಥ, ಬಾದರಾಯಣಿ ಅಂದ್ರೆ ದುರ್ವಾಸರು, ಯಾಜ್ಞವಲ್ಕ್ಯಃ, ಜಾತೋಕರ್ಣ್ಯಃ ತಥಾ ಆರುಣಿಗಳು, ಜಾತೋಕರ್ಣ್ಯ ಆರುಣಿ. ಆಮೇಲೆ ರೋಮಶಃ, ಚ್ಯವನಃ, ದತ್ತ ಅಂದ್ರೆ ದತ್ತಾತ್ರೇಯರು, ಆಸುರಿ ಅಂತ ಒಬ್ಬರು ಮಹರ್ಷಿಗಳು, ಪತಂಜಲಿಯ ಜೊತೆಗೆ ಅಂದ್ರೆ ಪತಂಜಲಿಗಳು ಕೂಡ ಅಂತ ಅರ್ಥ. ಋಷಿ ವೇದಶಿರ ಎನ್ನುವಂತಹ ಋಷಿಗಳು, ಬೋಧ್ಯ ಮುನಿ ಅಂದ್ರೆ ಬೋಧಾಯನರು ಅಂತ ಒಬ್ಬರು ಮುನಿಗಳು, ಆ ಬೋಧಾಯನ ಮುನಿಗಳು. ಹಾಗೇನೆ ಪಂಚಶಿರಾಹ ತಥಾ, ಪಂಚಶಿರ ಎನ್ನುವ ಹೆಸರನ್ನ ಪಂಚಶಿರಸ್ ಅಂತ ಸಕಾರಾಂಶ ಆ ಮುನಿಗಳು. ಆಮೇಲೆ ಹಿರಣ್ಯನಾಭರು, ಕೌಸಲ್ಯ ಅಂತ ಇವರೆಲ್ಲ ಮುನಿಗಳ ಹೆಸರು. ಶ್ರುತದೇವ
ಕೃತಧ್ವಜ. ಇಷ್ಟು ಜನ ಋಷಿಗಳು ಅಷ್ಟೇ ಅಲ್ಲದೆ ಏತೆ ಪರೇ ಸಿದ್ಧೇಶಾಹ ಚ. ಏತೆ ಅಂದ್ರೆ ಮೇಲೆ ಹೇಳಿದಂತಹ ಇಷ್ಟು ಜನ, ಪರೇ ಅವರನ್ನು ಬಿಟ್ಟು ಬೇರೆ, ಸಿದ್ಧೇಶಾಹ ಅಂದ್ರೆ ಎಲ್ಲ ಸಿದ್ಧಿಗಳಿಗೂ ಸಹ ಒಡೆಯರಾದಂತಹ ಕೆಲವರು ಜ್ಞಾನಹೇತವಃ ಚರಂತಿ. ಎಲ್ಲರಿಗೂ ಸಹ ಅಂದ್ರೆ ಇಂತಹ ಋಷಿಮುನಿಗಳೆಲ್ಲರೂ ಸಹ ಎಲ್ಲರಿಗೂ ಜ್ಞಾನವನ್ನ ಉಂಟು ಮಾಡೋದಕ್ಕೋಸ್ಕರ ಓಡಾಡ್ತಾನೆ ಇರ್ತಾರೆ. ಅಂದ್ರೆ ಇಷ್ಟು ಜನ ಭೂಮಿ ಮೇಲೆ ಚಲ್ತಾನೆ ಇರ್ತಾರೆ ಅನ್ನೋದು ನಿಜ ಅಂತ ತಿಳ್ಕೊಳ್ಬೇಕು. ಹಾಗಾಗಿ ತಸ್ಮಾತ್ ಆದ್ದರಿಂದ ಗ್ರಾಮ್ಯ ಪಶೋಹೋ ಮೂಢದೀಯ ಅಂದ್ರೆ ಲೌಕಿಕದ ವಿಷಯಗಳಲ್ಲಿಯೇ ಆಸಕ್ತನಾದಂತಹ ಗ್ರಾಮ್ಯ ಪಶು ಅಂದ್ರೆ ಅದಕ್ಕೆ ಪ್ರಾಣಿಗೆ ಎಷ್ಟು ಜ್ಞಾನ ಇರುತ್ತೋ ಅಷ್ಟೇ ಅಂತ, ಅಂದ್ರೆ ತಿನ್ನೋದು ಮಲಗೋದು ಇತ್ಯಾದಿ ಆ ವಿಷಯಗಳಲ್ಲಿಯೇ ಮುಳುಗಿ ಹೋದಂತಹ ಮೂಢದೀಯ ಅತ್ಯಂತ ಮೂಢನಾದಂತಹ ಮಮ ನನಗೆ ಯುವಾಂ ಪ್ರಭು, ನೀವಿಬ್ಬರು ಒಂದು ರೀತಿಯಾಗಿ ರಕ್ಷಕರಾಗಿ ಬಂದಿದ್ದೀರಾ. ಪ್ರಭು ಅಂದ್ರೆ ಒಡೆಯ ಅಂತ ಅರ್ಥ. ನೀವಿಬ್ಬರು ನನಗೆ ಪ್ರಭುಗಳೇ. ಹಾಗಾಗಿ ಅಂಧೇ ತಮಸಿ ಮಗ್ನಸ್ಯ, ಅತ್ಯಂತ ಘೋರವಾದಂತಹ ಕತ್ತಲೆಯಲ್ಲಿ ಮುಳುಗಿರುವಂತಹ ನನಗೆ ಜ್ಞಾನದೀಪ ಉದೀರ್ಯತ, ಜ್ಞಾನವೆಂಬ ಬೆಳಕು ತೋರಲ್ಪಡಲಿ. ಇಲ್ಲಿ ಯುವಾಭ್ಯಾಂ ಅಂತ ತೃತೀಯ ತಗೋಬೇಕು. ನಿಮ್ಮಿಬ್ಬರಿಂದ ನನಗೆ ಜ್ಞಾನದೀಪವು ಉಂಟಾಗಲಿ, ಜ್ಞಾನವೆಂಬ ಬೆಳಕನ್ನು ನೀವು ನನಗೆ ತೋರಿಸಿ. ಈ ಇಷ್ಟು ಜನ ಯಾವಾಗ್ಲೂ ಸಹ ಇನ್ನೊಬ್ಬರಿಗೆ ಜ್ಞಾನವನ್ನು ಉಂಟು ಮಾಡೋದಕ್ಕೋಸ್ಕರ ಲೋಕದಲ್ಲಿ ಓಡಾಡ್ತಾನೆ ಇರ್ತಾರೆ. ಅಷ್ಟೇ ಅಲ್ಲ, ಸಿದ್ಧಿಗಳನ್ನೆಲ್ಲ ಪಡೆದಂತಹ ಅನೇಕ ಋಷಿಮುನಿಗಳು ಸಹ ಇನ್ನೊಬ್ಬರಿಗೆ ಜ್ಞಾನವನ್ನು ಕೊಡೋದಕ್ಕೋಸ್ಕರ ಓಡಾಡ್ತಿರ್ತಾರೆ ಅಂತಹ ಸಂದರ್ಭ. ಹಾಗಾಗಿ ಕೇವಲ ಲೌಕಿಕದ ಸುಖವೇ ಸುಖ ಅಂತ ಭಾವಿಸಿ ಅದರಲ್ಲಿಯೇ ಮುಳುಗಿ ಹೋಗಿರುವಂತಹ ಅತ್ಯಂತ ದಟ್ಟನಾದಂತಹ ನನಗೆ ನೀವಿಬ್ಬರು ರಕ್ಷಕರಾಗಿ ಬಿಟ್ಟಿದ್ದೀರಾ. ಅತ್ಯಂತ ಗೌರವಾದಂತಹ ಕತ್ತಲೆಯಲ್ಲಿ ಮುಳುಗಿರುವಂತಹ ನನಗೆ ಜ್ಞಾನದೀಪ ನಿಮ್ಮಿಂದ ಹೇಳಲ್ಪಡಲಿ ಅಥವಾ ತೋರಿಸಲ್ಪಡಲಿ. ಅಂಗಿರ ಉವಾಚ ಅಹಂತೆ ಪುತ್ರಕಾಮಸ್ಯ ಪುತ್ರದೋಸ್ಮಿ ಅಂಗಿರ ನೃಪ ಏಷ ಬ್ರಹ್ಮ ಸರಸ್ ಸಾಕ್ಷಾತ್ ನಾರದೋ ಭಗವಾನ್ ಋಷಿಃ. ನೃಪ ಅಹಂ ಪುತ್ರಕಾಮಸ್ಯತೆ ಪುತ್ರದಃ ಅಂಗಿರಾಹ ಅಸ್ಮಿ ಏಷಃ ಸಾಕ್ಷಾತ್ ಬ್ರಹ್ಮಸುತಃ ಭಗವಾನ್ ನಾರದಃ ಋಷಿಃ. ನೃಪ ರಾಜನೇ ಚಿತ್ರಕೇತುವಿಗೆ ಅಂಗಿರಸರು ಹೇಳ್ತಾ ಇರೋದು, ಅಹಂ ನಾನು ಪುತ್ರಕಾಮಸ್ಯತೆ ಮಗನೇ ಬೇಕು ಅಂತ ಬಯಸ್ತಾ ಇದ್ದಂತಹ ನಿನಗೆ ಪುತ್ರದಃ ಅಂಗಿರಾಹ ನೀ ಮಗ ಹುಟ್ಟುವಂತ ರೀತಿಯಲ್ಲಿ ಯಜ್ಞಾಗಾರಗಳನ್ನು ಮಾಡಿದಂತಹ ಅಂಗಿರ ಮುನಿಯೇ ನಾನಾಗಿದ್ದೇನೆ. ಈ ನನ್ನ ಜೊತೆ ಇರುವವರು ಏಷಃ ಸಾಕ್ಷಾತ್ ಬ್ರಹ್ಮಸುತಃ, ಇವರು ಬ್ರಹ್ಮದೇವರ ಸಾಕ್ಷಾತ್ ಮಗ ನಾರದ ಭಗವಾನ್ ನಾರದ ಋಷಿ, ಪೂಜ್ಯರಾದಂತಹ ನಾರದ ಮಹರ್ಷಿಗಳು ಇವರು. ನಾನು ನಿನಗೆ ಮಗನ ಭಾಗ್ಯವನ್ನ ಉಂಟು ಮಾಡೋದಕ್ಕೆ ಯಜ್ಞಾದಿಗಳನ್ನ ಮಾಡಿಸಿದಂತಹ ಅಂಗಿರ ಮಹರ್ಷಿಯೇ ನಾನು. ಇವರು ಸಾಕ್ಷಾತ್ ಬ್ರಹ್ಮನ ಮಗನಾದಂತಹ ನಾರದ ಮಹರ್ಷಿ. ಇತ್ತಂ ತ್ವಾಂ ಪುತ್ರ ಶೋಕೇನ ಮಗ್ನಂ ತಮಸಿ ದುಸ್ತರೆ ಅತದರ್ಹಂ ಅನುಸ್ಮೃತ್ಯ ಮಹಾಪುರುಷಗೋಚರಂ. ಇತ್ತಂ ಪುತ್ರ ಶೋಕೇನ ದುಸ್ತರೆ ತಮಸಿ ಮಗ್ನಂ ಮಹಾಪುರುಷಗೋಚರಂ ಅತದರ್ಹಂ ತ್ವಾಂ ಅನುಸ್ಮೃತ್ಯ. ಕ್ರಿಯಾಪದಾರ್ಲಿದೆ. ಇತ್ತಂ ಈ ರೀತಿಯಾಗಿ ಪುತ್ರ ಶೋಕೇನ ಮಗನ ಶೋಕದಿಂದ ದುಸ್ತರೇ ತಮಸಿ ಮಗ್ನಂ ಅಂದ್ರೆ ಆ ದುಃಖ ಹೇಗೆ ಅಂದ್ರೆ ಅದು ಹೇಳಿದ್ಮೇಲೆ ಎಲ್ಲರೂ ಸಹ ದುಃಖದಲ್ಲಿ ಇದ್ದೋಗಿದ್ದಾರೆ. ಯಾರು ಸಹ ಒಬ್ರು ಸಮಾಧಾನ ಹೇಳುವವರೇ ಇಲ್ಲ. ಹಾಗಾಗಿ ದಾಟಲು ಅಶಕ್ಯವಾದಂತಹ ಆ ದುಃಖದ ಕತ್ತಲೆಯಲ್ಲಿ ಮುಳುಗಿರುವಂತಹ, ಹೋಗ್ಲಿ ನೀನೇನು ಪೆದ್ದನೆ ಅಂದ್ರೆ ಅಲ್ಲ, ಮಹಾಪುರುಷ ಗೋಚರಂ, ನೀನು ಭಗವಂತನಿಗೆ ಬಹಳ ಬೇಕಾದವನು. ಅತದರ್ಹಂ ಈ ರೀತಿಯಾಗಿ ದುಃಖ ಪಡೋದು ನಿನ್ನ ವ್ಯಕ್ತಿತ್ವಕ್ಕೆ ಅದು ಉಚಿತವಲ್ಲ ಅಂತ ತ್ವಾಂ ಅನುಸ್ಮೃತ್ಯ ನಿನ್ನನ್ನ ನೆನೆಸಿಕೊಂಡು, ಅಂದ್ರೆ ಈ ರೀತಿಯಾಗಿ ಮುಳುಗಿರುವಂತಹ ನಿನ್ನನ್ನ ನಾವು ಮನಸ್ಸಿನಲ್ಲಿ ನೆನೆಸಿಕೊಂಡು ಅನುಗ್ರಹಾಯ ಭವತಃ ಪ್ರಾಪ್ತೌ ಆವಾಮಿಹ ಪ್ರಭೋ ಬ್ರಹ್ಮಣ್ಯೋ ಭಗವದ್ಭಕ್ತೋ ನಾವಸೀದಿತುಮರ್ಹತಿ. ಭವತಃ ಅನುಗ್ರಹಾಯ ಆವಾಂ ಇಹ ಪ್ರಾಪ್ತೌ ಪ್ರಭೋ ಬ್ರಹ್ಮಣ್ಯಃ ಭಗವದ್ಭಕ್ತಃ ಅವಸೀದಿತುಂ ನಾರ್ಹತಿ. ಮಾತನ್ನ ಆಡ್ತಾ ಇದ್ದಾರೆ. ಭವತಃ ಅಂದ್ರೆ ನಿನ್ನನ್ನ ನಾವು
ಸ್ಮರಿಸಿಕೊಂಡು ಭವತಃ ಅನುಗ್ರಹಾಯ ನಿನಗೆ ಅನುಗ್ರಹ ಮಾಡೋದು ಉದ್ದೇಶದಿಂದ ಆವಾಂ ನಾವಿಬ್ಬರು ಇಹ ಪ್ರಾಪ್ತವು ಇಲ್ಲಿಗೆ ಬಂದಿದ್ದೇವೆ. ಪ್ರಭೋ ರಾಜನೇ, ಬ್ರಹ್ಮಣ್ಯ ಅಂದ್ರೆ ಬ್ರಾಹ್ಮಣರಲ್ಲಿ ಅತ್ಯಂತ ಶ್ರದ್ಧೆಯುಳ್ಳಂತಹ ಅವನು ಮತ್ತು ಭಗವದ್ಭಕ್ತ ಭಗವಂತನ ಭಕ್ತನಾದಂತಹ ಅವರು ಅವಸಿತ್ತು ನಾರ್ಹತೆ ಅವರು ನಾಶವನ್ನ ಅಂದ್ರೆ ಈ ರೀತಿಯಾಗಿ ದುಃಖದಿಂದ ನಾಶವನ್ನ ಹೊಂದಬಾರದು. ಹಾಗಾಗಿ ನಿನ್ನ ಯೋಗ್ಯತೆಯನ್ನ ಸ್ಮರಿಸಿ ನೀನು ಇಂತಹ ದುಃಖ ಪಡೋದು ಸರಿಯಲ್ಲ. ಹಾಗಾಗಿ ನಿನಗೆ ಅನುಗ್ರಹ ಮಾಡೋದಕ್ಕೋಸ್ಕರ ನಾವಿಬ್ಬರು ಬಂದಿದ್ದೇವೆ. ಅಂತಹ ಮಹಾಪುರುಷರಲ್ಲಿ ನೀನು ಎಣಿಸಲ್ಪಟ್ಟವನು. ಅಂತಹ ನೀನು ಈ ರೀತಿಯಾಗಿ ದುಃಖ ಪಡೋದು ಸರಿಯಲ್ಲ. ಹಾಗಾಗಿ ನಿನಗೆ ಅನುಗ್ರಹ ಮಾಡೋದಕ್ಕೋಸ್ಕರ ನಾವಿಬ್ಬರು ಬಂದಿದ್ದೇವೆ. ತದೈವತೆ ಅವ್ರು ಹೇಳ್ತಾರೆ, ನಾ ಹಿಂದೆ ಬಂದಿದ್ದು ನಿನಗೆ ಜ್ಞಾನವನ್ನು ಉಪದೇಶ ಮಾಡೋದಕ್ಕೇನೆ ಬಂದಿದ್ದೆ. ಆದ್ರೆ ನೀನು ನನ್ನನ್ನ ಮಗ ಬೇಕೇ ಬೇಕು, ಸಂತತಿ ಬೇಕೇ ಬೇಕು ಅಂತ ನೀನು ಬಲವಂತ ಪಡಿಸ್ಬಿಟ್ಟೆ. ಹಾಗಾಗಿ ನಾನು ಆಗ ನಿನಗೆ ಜ್ಞಾನವನ್ನು ಕೊಡದೆ ಮಗನ ಇಚ್ಛೆಯನ್ನೇ ಪೂರೈಸಿದೆ ಅಂತ ಹೇಳ್ತಾರೆ. ತದೈವತೆ ಪರಂ ಜ್ಞಾನಂ ದದಾಮಿ ಗೃಹಮಾಗತಃ ಜ್ಞಾತ್ವಾ ಅನ್ಯಾಭಿನಿವೇಶಂತೆ ಪುತ್ರಮೇವ ದದಾವಹಂ ತದಾ ಏವ ತೇ ಪರಂ ಜ್ಞಾನಂ ದದಾಮಿ ಇತಿ ಗೃಹಂ ಆಗತಃ. ಆದರೆ ಅನ್ಯಾಭಿನಿವೇಶಂ ಜ್ಞಾತ್ವಾ ತೇ ಪುತ್ರಂ ಏವ ಅಹಂ ದದೌ. ತದಾ ಏವ ಅಂದ್ರೆ ಹಿಂದೆ ಬಂದಾಗಲೇ ನಾನು ತೇ ನಿನಗೆ ಪರಂ ಜ್ಞಾನಂ ದದಾಮಿ ನಿನಗೆ ಬ್ರಹ್ಮಜ್ಞಾನವನ್ನ ಉಪದೇಶ ಮಾಡೋದಕ್ಕೆ ಗೃಹಂ ಆಗತಃ ಮನೆಗೆ ಬಂದಿದ್ದೆ. ಆದ್ರೆ ಅನ್ಯಾಭಿನಿವೇಶಂ ಜ್ಞಾತ್ವ ನಿನಗೆ ಇನ್ನೂ ಸಹ ಈ ತರದ ಲೌಕಿಕ ವಿಷಯದಲ್ಲಿಯೇ ಹೆಚ್ಚು ಆಗ್ರಹ ಇದೆ, ಅಂದರೆ ಸಂತತಿಯ ಬಗ್ಗೆನೇ ಹೆಚ್ಚು ಆಗ್ರಹ ಇದೆ ಅನ್ನೋದನ್ನ ತಿಳಿದುಕೊಂಡು ತೇ ನಿನಗೆ ಪುತ್ರಮೇವ ದದೌ ಅಹಂ ನಾನು ನಿನಗೆ ಸಂತತಿಯನ್ನೇ ದಯಪಾಲಿಸಿದೆ. ಆಗ ಪರಮಜ್ಞಾನ ಆಗ್ಬೋದಾಗಿತ್ತು, ಬಂದಿತ್ತು, ಅದಕ್ಕೆ ಆಗಿತ್ತು ನಿಜವಾಗಿಯೂ. ಆದರೆ ನಿನ್ನ ಮನಸ್ಸು ಬೇರೆದರಲ್ಲಿ ಆಸಕ್ತವಾದ್ರಿಂದ ಅಂತಹ ಆಸಕ್ತವಾದಂತಹ ಮನಸ್ಸಿಗೆ ಈ ಜ್ಞಾನವೆಲ್ಲವೂ ಸಹ ಪ್ರವೇಶ ಮಾಡೋದಿಲ್ಲ. ಹಾಗಾಗಿ ನೀನು ಏನು ಇಚ್ಛೆ ಪಟ್ಟಿಯೋ ಅದನ್ನೇ ನಾನು ನಿನಗೆ ಕೊಟ್ಟೆ. ಈಗ ನಿನಗೆ ಎಲ್ಲದರ ಅನುಭವ ಆಗಿದೆ ಅಂತ ಭಾವಿಸ್ತೇನೆ. ಅದು ಅವ್ರು ಹೇಳ್ಬಿಟ್ಟು ಹೋಗಿದ್ರಲ್ಲ, ಇವನು ಹರ್ಷಶೋಕಪ್ರದ ಆಗ್ತಾನೆ ನಿನಗೆ ಮಗ ಅಂತ. ಅಧುನಾ ಪುತ್ರಿಣಾಂ ತಾಪಃ ಭವತೈವ ಅನುಭೂಯತೆ ಏವಂ ದಾರಾ ಪ್ರಹಾರಾಯ ವಿವಿಧೈಶ್ವರ್ಯ ಸಂಪದಃ ಎಂದು ಹೇಳ್ಬಿಡ್ತೀನಿ. ಶಬ್ದಾದಯಶ್ಚ ವಿಷಯಾಃ ಜಲ ರಾಜ್ಯಭೂತಯಃ ಈ ರಾಜ್ಯ ಬಲಂ ಕೋಶಃ ಸೃತ್ಯಾಮಾತ್ಯಾಸೃಜ್ಜನಾಃ ಅಧುನಾ ಪುತ್ರಿಣಾಂ ತಾಪಃ ಭವತಾ ಏವ ಅನುಭೂಯತೆ ಏವಂ ದಾರಾಃ ಗೃಹಾಃ ರಾಯಃ ವಿವಿಧೈಶ್ವರ್ಯ ಸಂಪದಃ ಶಬ್ದಾದಯಃ ವಿಷಯಾಃ ಚ ಚಲಾಃ ರಾಜ್ಯಭೂತಯಃ ಮಹೀ ರಾಜ್ಯಂ ಬಲಂ ಕೋಶಃ ಭೃತ್ಯಾಮಾತ್ಯಾಃ ಸರಜ್ಜನಾಃ. ಏವಂ ಅಂದ್ರೆ ಹಿಂದೆ ಯಾವ ರೀತಿಯಾದಂತಹ ತಾಪ ನಿನಗೆ ಮದನೆಯಿಂದ ಹುಟ್ಟಾಯ್ತೋ ಇದೇ ರೀತಿಯಾಗಿ ಇವುಗಳು ಸಹ ಕೇವಲ ನಮಗೆ ದುಃಖವನ್ನೇ ಉಂಟು ಮಾಡುತ್ತೆ, ಯಾವುದು ಸಹ ನಿತ್ಯವಲ್ಲ. ಅಧುನಾ ಈಗ ಪುತ್ರಿಣಾಂ ತಾಪಃ ಮಕ್ಕಳಿವರಿಗೆ ತಾಪ ಎಷ್ಟು ದುಃಖ ಆಗುತ್ತೆ ಎನ್ನುವುದು ಭವತಾ ಏವ ಅನುಭೂಯತೆ ನಿನಗೆ ನಿನ್ನಿಂದಲೇ ನೀನು ಅನುಭವಿಸಲ್ಪಟ್ಟಿದೆ. ಅಂದ್ರೆ ನಿನಗೆ ಅದರ ಅನುಭವ ಆಗಿಬಿಟ್ಟಿದೆ. ಮಕ್ಕಳಿದ್ದವರು ಹೋದ ತಕ್ಷಣ ಎಷ್ಟು ದುಃಖ ಪಡ್ತಾರೆ ಅಂತ. ಮಕ್ಕಳ ವಿಷಯ ಮಾತ್ರ ಅಲ್ಲ, ಏವಂ ಈ ರೀತಿಯಾಗಿಯೇ ದಾರಾಹ ಹೆಂಡತಿ, ಗೃಹಾಹ ಮನೆ, ರಾಯಃ ಅಂದ್ರೆ ಸಂಪತ್ತು, ವಿವಿಧೈಶ್ವರ್ಯ ಸಂಪದ ಬೇರೆ ಬೇರೆ ರೀತಿಯ ಎಲ್ಲ ರೀತಿಯ ಸಂಪತ್ತು ಅಂದ್ರೆ ಪ್ರಜೆಗಳಾಗ್ಬೋದು, ಉಳಿದ ಭೂಮಿ ಆಗ್ಬೋದು, ಎಲ್ಲ ರೀತಿಯ ಸಂಪತ್ತು. ಹಾಗೇನೆ ಶಬ್ದಾದಯ ವಿಷಯಾಶ್ಚ ರೂಪರಸಗಂಧ ಸ್ಪರ್ಶ ಆ ವಿಷಯಗಳು, ಹಾಗೆ ಅವುಗಳು ಅಷ್ಟೇ ಅಲ್ಲ, ಮುಂದಿನಲ್ಲೂ ಸಹ ಏನು ಮುಂದಿಂದಿದೆಯಲ್ಲ ಅದಿನ್ನು ಚಲಾಹ ಅತ್ಯಂತ ಅನಿತ್ಯವಾದದ್ದು ಯಾವುದು ಎಲ್ಲವೂ ಅಂತ ಈ ಎಲ್ಲದಕ್ಕೂ ಸಂಬಂಧಪಟ್ಟಿದೆ. ಅದು ಚಲಾಹ ಅಂತ ರಾಜ್ಯಭೂತಯ ರಾಜ್ಯದ ಆ ಸಂಪತ್ತುಗಳು ಅಂದ್ರೆ ರಾಜ್ಯದ ಅಧಿಕಾರ, ಮಹಿ ಭೂಮಿ, ರಾಜ್ಯಂ ರಾಜ್ಯ, ಬಲಂ ಅಂದ್ರೆ ಸೈನ್ಯ, ಕೋಶ ಅಂದ್ರೆ ತಿಜೋರಿ ಅಂದ್ರೆ ಹಣ ಇಡುವಂತಹ ಕೋಶಾಗಾರ, ಭೃತ್ಯಾಮಾತ್ಯ ಸೇವಕರು, ಅಮಾತ್ಯರು, ಸಹೃಜ್ಜನ ಪ್ರೀತಿಪಾತ್ರರಾದವರು, ಬಂಧುಗಳು ಎಲ್ಲರೂ ಸಹ ಚಲಾಹ ಕೊನೆಯಲ್ಲಿ ಚಲಾಹ ತಗೊಂಡ್ರೆ ಒಳ್ಳೆಯದು. ಎಲ್ಲವೂ ಸಹ ಅನಿತ್ಯವೇ ಆಗಿದೆ. ಇದೆಲ್ಲವೂ ಸಹ ಅನಿತ್ಯವೇ.
ಯಾವುದೂ ಸಹ ನಿತ್ಯವಲ್ಲ. ಇಂದ್ರ ಹೇಗೆ ಪುತ್ರನಿಂದ ನಿನಗೆ ಅದರ ಶೋಕ ಏನು ಅನ್ನೋದು ಅರಿವಾಯ್ತೋ, ಉಳಿದದ್ದು ಸಹ ಅಷ್ಟೇ ಚಂಚಲ, ಅಷ್ಟೇ ಅಶಾಶ್ವತವೂ ಸಹ. ಆಮೇಲೆ ಹಾಗಾಗಿ ಸರ್ವೇ ಶೂರಸೇನೆ ಮೇ ಶೋಕ ಮೋಹ ಭಯಾರ್ತಿದಾಹ ಗಂಧರ್ವನಗರ ಪ್ರಖ್ಯಾಹ ಸ್ವಪ್ನ ಮಾಯಾ ಮನೋರಥಾಹ. ಶೂರಸೇನ ಸಂಬೋಧನೆ ಅದು. ಇಮೇ ಸರ್ವೇ ಅಪಿ ಶೋಕ ಮೋಹ ಭಯಾರ್ತಿದಾಹ ಗಂಧರ್ವನಗರ ಪ್ರಖ್ಯಾಹ ಸ್ವಪ್ನ ಮಾಯಾ ಮನೋರಥಾಹ. ಶೂರಸೇನ, ಶೂರಸೇನ ರಾಜ್ಯವನ್ನಾಳುವವನು, ಅವನು ಸಹ ಶೂರಸೇನ ಅಂತಾನೆ ಸಂಬೋಧನೆ ಮಾಡಿದ್ದಾರೆ. ರಾಜನೇ ಸರ್ವೇ ಇಮೇ ಸರ್ವೇ ಅತಿ, ಇವೆಲ್ಲವೂ ಸಹ ಶೋಕ ಮೋಹ ಭಯ ಆರ್ತಿರಾಮ, ಇವುಗಳೆಲ್ಲವೂ ಸಹ ದುಃಖವನ್ನ, ಮೋಹವನ್ನ, ಹೆದರಿಕೆಯನ್ನ ಮತ್ತು ಪೀಡೆಯನ್ನ ಕೊಡುವಂಥವುಗಳು. ಹೇಗೆ ಅದನ್ನ ಚೆನ್ನಾಗಿ ತಗೊಳ್ತಾರೆ. ಗಂಧರ್ವ ನಗರ ಪ್ರತ್ಯಾಹ, ಗಂಧರ್ವ ನಗರಕ್ಕೆ ಸಮಾನವಾದದ್ದು. ಅಂದ್ರೆ ಬಂತು ಅಂತ ಹೇಳ್ತಾ ಇದ್ದಾಗಲೇ ನಾಶವಾಗಿ ಬಿಡುತ್ತೆ. ಇದ್ದಕ್ಕಿದ್ದಾಗೆ ಆಕಾಶದಲ್ಲಿ ಗಂಧರ್ವ ನಗರಗಳು ಗೋಚರವಾಗುತ್ತೆ, ಮರೆಯಾಗಿ ಬಿಡುತ್ತೆ. ಅಂದ್ರೆ ಇವುಗಳೆಲ್ಲವೂ ಸಹ ಬಂತು, ಹಾಗೇನೆ ಹೋಗಿಬಿಟ್ಟು. ಮತ್ತೆ ಇನ್ನೂ ಏನದಕ್ಕೆ ವಿಶೇಷಣ, ಸ್ವಪ್ನ ಮಾಯಾ ಮನೋರಥ. ಸ್ವಪ್ನದಲ್ಲಿ ಮತ್ತು ಮಾಯೆಯಿಂದ ಇರುವ ಸ್ವಪ್ನ, ಮಾಯೆ ಮತ್ತು ಮನೋರಥ, ಮನಸ್ಸಿನಲ್ಲಿಯೇ ನಾವು ಬಯಸ್ಕೊಳ್ಳೋದಿದೆಯಲ್ಲ, ಇವುಗಳು ಹಾಗೆ ಗಂಧರ್ವ ನಗರದ ಹಾಗೆ, ಸ್ವಪ್ನದ ಹಾಗೆ, ಮಾಯಾ ಅಂದ್ರೆ ಮಾಯಾದೇವಿಯಿಂದ ಏನು ಐಂದ್ರಜಾಲಿಕ ವಿದ್ಯೆಯ ಹಾಗೇನೆ ಮನಸ್ಸಿನಲ್ಲೇ ಕಲ್ಪಿಸ್ಕೊಂಡಿದ್ದು ಯಾವುದೂ ಸಹ ನಿಜವಲ್ಲ. ಈ ರೀತಿಯಾಗಿ ಇವುಗಳೆಲ್ಲವೂ ಸಹ ನಮಗೆ ದುಃಖ ಮೋಹ ಭಯವನ್ನ ಪೀಡೆಯನ್ನ ಕೊಡುವಂತಹದಕ್ಕೆ ಕಾರಣವಾಗಿದೆ. ಹಾಗಾಗಿ ಯಾವುದು ಸಹ ನಿತ್ಯವಲ್ಲ. ಅಂದ್ರೆ ಮನಸ್ಸಿನಲ್ಲಿ ಮಾತ್ರ ಉಂಟಾಗುವಂಥದ್ದೇ ಹೊರತು ಇದು ಯಾವುದು ನಿಜವಲ್ಲ. ಹೇಗೆ ಮನಸ್ಸಿನಲ್ಲಿ ಕಲ್ಪಿಸ್ಕೊಳ್ಳೋದು ಯಾವುದೂ ಸಹ ನಿಜವಲ್ವೋ, ಹಾಗೆ ಮನಸ್ಸು ಸೃಷ್ಟಿಗಳು ಇವುಗಳೆಲ್ಲವೂ ಸಹ. ಏನದಕ್ಕೆ ಕಾರಣ ಅಂದ್ರೆ, ಅದು ಹೇಗೆ ಮತ್ತೆ ಮಾಡ್ತಾನೆ ಇರುತ್ತೆ ಅಂದ್ರೆ, ಮನೋಭವಾಹ ಅರ್ಥೇನ ವಿನ ದೃಶ್ಯಮಾನಾಹ ನ ದೃಶ್ಯಂತೆ ಕರ್ಮಭಿಃ ಧ್ಯಾಯತಃ ಮನಸಃ ನಾನಾ ಕರ್ಮಾಣಿ ಅಭವನ್. ಮನಸ್ಸಿನಲ್ಲಿ ಹುಟ್ಟುವಂತಹದ್ದು ಮನೋಭವ, ಮನಸ್ಸಿನಲ್ಲಿಯೇ ಹುಟ್ಟುವಂತಹ ಇವುಗಳು ಅರ್ಥೇನ ವಿನ, ಅರ್ಥೇನ ಅಂದ್ರೆ ನಿಜವಾದ ತಮ್ಮ ಸ್ವರೂಪದಿಂದ ವಿನ ಇಲ್ಲದೆ ದೃಶ್ಯಮಾನ ಕಾಣಲ್ಪಡುತ್ತೆ. ಅಂದ್ರೆ ಅದಕ್ಕೆ ಸ್ವಸ್ವರೂಪ ಎನ್ನುವುದು ಒಂದಿಲ್ಲ, ಆ ತಾತ್ವಿಕ ಸ್ವರೂಪವಿಲ್ಲದೆ ಇರುವಂತಹದ್ದು ಕಂಡು ಬರುತ್ತೆ. ಆದ್ರೆ ನ ದೃಶ್ಯಂತೆ, ಆದ್ರೆ ಕಾಣೋಲ್ಲ ಅಂದ್ರೆ ಏನೋ ಗಂಧರ್ವ ನಗರ ಹೇಳದ್ನ ಇನ್ನೊಂದು ಕ್ಷಣದಲ್ಲಿ ಅದು ಮರೆಯಾಗಿ ಬಿಡುತ್ತೆ. ಯಾಕೆ ಅಂದ್ರೆ ಅದು ನಿಜವಾಗಿ ಇರುವಂತಹ ವಸ್ತು ಆದ್ರೆ ಯಾವಾಗಲೂ ಕಣ್ಣಿಗೆ ಕಾಣಿಸ್ಬೇಕಾಗಿತ್ತು. ಅದು ಇಲ್ಲದೆ ಇರೋದ್ರಿಂದಲೇ ಕಂಡ್ರೂ ಸಹ ಆಮೇಲೆ ಕಾಣದೆ ಹೋಗಿ ಬಿಡುತ್ತೆ. ಹಾಗಾದ್ರೆ ಇದು ಯಾತಕ್ಕೆ ಹೀಗೆ ಆಗತ್ತೆ ಅಂದ್ರೆ, ಕರ್ಮಭಿಃ ಧ್ಯಾಯತಃ, ತಮ್ಮ ಹಿಂದಿನ ಪೂರ್ವಜನ್ಮದ ವಾಸನೆಯಿಂದ, ಕರ್ಮದ ವಾಸನೆಗಳಿಂದ, ಧ್ಯಾಯತಃ ಅಂದ್ರೆ ಆ ವಿಷಯಗಳನ್ನೇ ಯೋಚನೆ ಮಾಡ್ತಾ, ಅಂದ್ರೆ ನಮ್ಮ ಕರ್ಮಕ್ಕೆ ಅನುಸಾರವಾಗಿಯೇ ನಮ್ಮ ಮನಸ್ಸಿನಲ್ಲಿ ವಿಚಾರಗಳದುಂಟು ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ಒಂದು ವಾಕ್ಯವೂ ಇದೆ, ಬುದ್ಧಿ ಕರ್ಮಾನುಸಾರವಾಗಿ. ನಮ್ಮ ಬುದ್ಧಿ ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ ನಮ್ಮ ಕರ್ಮಕ್ಕೆ ಅನುಸಾರವಾಗಿಯೇ ಕೆಲಸ ಮಾಡುತ್ತೆ. ಹಾಗಾಗಿ ನಮ್ಮ ಹಿಂದಿನ ಕರ್ಮ ವಾಸನೆಗಳಿಂದ ಧ್ಯಾಯತಃ ಅಂದ್ರೆ ಆ ವಿಷಯಗಳನ್ನೇ ನಾವು ಯೋಚನೆ ಮಾಡ್ತಾ ಇರುವಾಗ, ಮನಸಃ ಮನಸ್ಸಿನಿಂದಲೇ ಇವುಗಳೆಲ್ಲವೂ ಸಹ ನಾನಾ ಕರ್ಮಾಣಿ ಅನೇಕ ರೀತಿಯ ಕರ್ಮಗಳು ಸಹ ಉಂಟಾಗುತ್ತೆ. ಅಂದ್ರೆ ಆ ಕರ್ಮ ವಾಸನೆಗಳಿಂದ ನಾವು ಅದಕ್ಕೆ ಸಿಲುಕಿ ಹಾಕಿಕೊಂಡು ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಷಯಗಳನ್ನು ಯೋಚನೆ ಮಾಡ್ತಾನೇ ಇದ್ದ ಆ ಮನಸ್ಸು ಸಹ ಅನೇಕ ಪ್ರಕಾರದ ಕರ್ಮಗಳನ್ನ ಸೃಷ್ಟಿಸ್ತಾನೆ ಇರುತ್ತೆ. ತಸ್ಮಾತ್ ಸ್ವಸ್ಥೇನ ಮನಸ ಮೃಷ್ಯ ಗತಿಮಾತ್ಮನಃ ದ್ವೈತೆ ಧ್ರುವಾರ್ಥ ವಿಶ್ರಂಭಂ ತ್ಯಜೋಪಶಮಂ ಆವಿಷ. ತಸ್ಮಾತ್ ಸ್ವಸ್ಥೇನ ಮನಸ ಆತ್ಮನಃ ಗತಿಂ ವಿಮೃಶ್ಯ ದ್ವೈತೆ ಧ್ರುವಾರ್ಥ ವಿಶ್ರಂಭಂ ತ್ಯಜ ಉಪಶಮಂ ಆವಿಷ. ಹಾಗಾಗಿ ತಸ್ಮಾತ್ ಆದ್ದರಿಂದ ಸ್ವಸ್ಥೇನ ಮನಸ ಅಂದ್ರೆ ಯಾವ ವಿಕಲ್ಪಗಳು ಇಲ್ಲದೆ ಇರುವಂತಹ ಏಕಾಗ್ರತೆಯನ್ನು ಹೊಂದಿರುವಂತಹ ಮನಸ್ಸಿನಿಂದ
ಆತ್ಮನಃ ಗತಿಂ ನಿಮೃಶ್ಯ. ಆತ್ಮನ ಸ್ವರೂಪ ಏನು, ಅದರ ನೆಲೆ ಯಾವುದು, ಅದರ ಸ್ವರೂಪ ಏನು ಎನ್ನುವುದನ್ನ ನೀನು ಚೆನ್ನಾಗಿ ವಿಚಾರ ಮಾಡು. ಆಮೇಲೆ ದ್ವೈತ ವಿಷಯದಲ್ಲಿ ಇದೇ ನಿಜ, ಧ್ರುವಾರ್ಥ ವಿಶ್ರಂಭಂ, ಇದೇ ನಿಜ ಎನ್ನುವಂತಹ, ಧ್ರುವ ಅಂದ್ರೆ ನಿಶ್ಚಯ ಎನ್ನುವ ಅರ್ಥದ ವಿಶ್ರಂಭಂ, ನಂಬಿಕೆಯನ್ನ ತ್ಯಜ ಬಿಟ್ಟುಬಿಡು. ಅಂದ್ರೆ ದ್ವೈತವೇ ನಿಜ ಎನ್ನುವಂತಹ ಭ್ರಮೆ ಇದೆಯಲ್ಲ, ಅದನ್ನ ಬಿಟ್ಟುಬಿಡು. ಉಪಶಮಂ ಆವಿಷಮ, ಶಾಂತ ಭಾವವನ್ನ ನೀನು ಹೊಂದು. ಅಂದ್ರೆ ದ್ವೈತದ ವಿಷಯದಲ್ಲಿ ಅಂದ್ರೆ ಇರುವುದು ಒಂದೇ ವಸ್ತು ಅಂತ ತಿಳ್ಕೊ. ದ್ವೈತದ ಬಗ್ಗೆ ನೀನು ವಿಚಾರ ಮಾಡೋದನ್ನ ಅದೇ ನಿಜವಾದಂತಹ ವಿಷಯ ಅಂತ ಅದರಲ್ಲಿ ನಿಶ್ಚಯವನ್ನ ಹೊಂದಬೇಡ. ವಿಶ್ರಂಭ ಅಂದ್ರೆ ವಿಶ್ವಾಸವನ್ನ ಹೊಂದಬೇಡ. ಆಮೇಲೆ ಅತ್ಯಂತ ಶಾಂತತೆಯಿಂದ ನೀನು ಪರಮಾತ್ಮನಲ್ಲಿ ನಿನ್ನನ್ನು ನೀನು ನೆಲೆಗೊಳಿಸಿಕೋ ಅಂತ ಅವರು ಹೇಳಿದ್ರು. ಆಗ ನಾರದರು ಒಂದು ಮಾತು ಹೇಳ್ತಾರೆ, ಏತಾ ಮಂತ್ರೋಪನಿಷದಂ ಪ್ರತಿ ಇಚ್ಛ ಪ್ರಯತೋ ಮಮ ಯಾಂ ಧಾರಯನ್ ಸಪ್ತರಾತ್ರಾತ್ ದ್ರಷ್ಟಾ ಸಂಕರ್ಷಣಂ ಪ್ರಭುಂ ಮಮ ಪ್ರಯತಃ ಮಮ ಯಾವ್ದಾದ್ರು ಏತಾ ಮಂತ್ರೋಪನಿಷದಂ ಪ್ರತೀಚ್ಛ ಯಾಂ ಧಾರಯನ್ ಸಪ್ತರಾತ್ರಾತ್ ಪ್ರಭುಂ ಸಂಕರ್ಷಣಂ ದ್ರಷ್ಟ. ಈ ಅಂಗಿರಸರು ಹೇಳಿದಂತಹ ಈ ವಿಷಯಗಳು ಅಷ್ಟು ಸುಲಭವಾಗಿ ಜೀವಿಗಳಿಗೆ ಅರ್ಥವಾಗೋದಿಲ್ಲ. ಅದಕ್ಕೆ ಒಂದು ಸಾಧನೆ ಬೇಕೇ ಬೇಕು ಅನ್ನೋದನ್ನ ನಾರದರು ಅರಿತಿದ್ರು. ಹಾಗಾಗಿ ನಾರದರು ಹೇಳ್ತಾರೆ, ಈ ರೀತಿಯ ಅಂಗಿರಸರು ಹೇಳುವಂತಹ ಜ್ಞಾನ ನಿನಗೆ ಪ್ರಾಪ್ತಿ ಆಗಬೇಕಾದ್ರೆ ನಾನು ಒಂದು ಮಂತ್ರವನ್ನು ಉಪದೇಶ ಮಾಡ್ತೇನೆ, ನಿನಗೆ ಅದರಿಂದ ಅನುಕೂಲವಾಗುತ್ತೆ ಅಂತ. ಪ್ರಯತ್ನವೋ ಮಮ ಅಂದ್ರೆ ನಾನು ನಿನಗೆ ಉದ್ದೇಶಪೂರ್ವಕವಾಗಿ ಕೊಡ್ತಾ ಇರುವಂತಹ ನನ್ನಿಂದ ಅಂತ ಅರ್ಥ ಇದೆ. ಏತಾಂ ಈ ಮಂತ್ರೋಪನಿಷದಂ, ಮಂತ್ರ ಎನ್ನುವುದೇ ಉಪನಿಷತ್ತು ಅಂತ ತಗೊಂಡಿದ್ದಾರೆ. ಮಂತ್ರವೆಂಬ ಉಪನಿಷತ್ತನ್ನು ನಾನು ಕೊಡ್ತೇನೆ, ಪ್ರತಿ ಇಚ್ಛಾ ಅದನ್ನ ಸ್ವೀಕರಿಸು. ನಾನು ಉಪದೇಶ ಮಾಡುವಂತಹ ಈ ಮಂತ್ರವೆಂಬ ಉಪನಿಷತ್ತನ್ನು ನೀನು ತೆಗೆದುಕೋ, ಅದನ್ನ ನೀನು ಅಭ್ಯಾಸ ಮಾಡು. ಯಾಂ ಧಾರಯನ್, ಯಾವ ಮಂತ್ರವನ್ನ ಪಡೆದವನು ಸಪ್ತರಾತ್ರಾತು 7 ದಿನಗಳಲ್ಲಿಯೇ ಪ್ರಭು ಸಂಕರ್ಷಣಂ ದ್ರಷ್ಟ, ಪರಮಾತ್ಮನಾದ ಸಂಕರ್ಷಣನನ್ನ ಆತ ನೋಡುವಂಥವನು ಆಗ್ತಾನೆ. ದ್ರಷ್ಟ ಪ್ರಕಾರ ಅಂಥವನನ್ನ ನೀನು ನೋಡ್ತೀಯ, ಅಂತ ಪರಮಾತ್ಮನನ್ನೇ ನೀನು ಸಾಕ್ಷಾತ್ಕಾರ ಮಾಡಿಕೊಳ್ಳಬಲ್ಲೆ. ಹಾಗಾಗಿ ಆ ಅಂಗಿರಸರು ಹೇಳಿದಂತಹ ತತ್ವವನ್ನ ನೀನು ಸಾಧಿಸಬೇಕಾದ್ರೆ ಪರಮಾತ್ಮನ ಅನುಗ್ರಹ ಬೇಕೇ ಬೇಕು. ಹಾಗಾಗಿ ಪರಮಾತ್ಮನ ಅನುಗ್ರಹ ಬೇಕಾದ್ದರಿಂದ ಆತನನ್ನ ಪ್ರತ್ಯಕ್ಷ ಮಾಡಿಕೊಳ್ಳುವಂತಹ ಒಂದು ಮಂತ್ರವನ್ನು ನಾನು ನಿನಗೆ ಉಪದೇಶ ಮಾಡ್ತೇನೆ. ಅದನ್ನ ನೀನು ಏಕಾಗ್ರ ಚಿತ್ತದಿಂದ ಧ್ಯಾನ ಮಾಡು, ಜಪಿಸು. ಯತ್ಪಾದ ಮೂಲಮಪಸೃತ್ಯ ನರೇಂದ್ರ ಪೂರ್ವೆ ಸರ್ವಾದಯೋ ಭ್ರಮಮಿಮಂ ದ್ಯುತಯಂ ವಿಸೃಜ್ಯ ಸತ್ಯಸ್ತರೀಯಮತುಲಾನಧಿಕಂ ಮಹಿತ್ವಂ ಪ್ರಾಪುಃ ಭವಾನಪಿ ಪರಂ ನ ಚಿರಾದುಪೈತಿ. ಆ ಪರಮಾತ್ಮನನ್ನ ಆಶ್ರಯಿಸಿನೇ ಅನೇಕ ಜನ ಮಹರ್ಷಿಗಳು ಎಲ್ಲರೂ ಸಹ ತಮ್ಮ ಜ್ಞಾನವನ್ನ ಶುದ್ಧವನ್ನಾಗಿ ಮಾಡಿಕೊಂಡ್ರು. ನರೇಂದ್ರ ಪೂರ್ವೇ ಸರ್ವಾದಯ, ಅದು ಬೇರೆ ಹೇಳ್ತಾರೆ, ಯತ್ಪಾದ ಮೂಲಂ ಉಪಸೃತ್ಯ ಇಮಂ ದ್ವಿತಯಂ ಭ್ರಮಂ ವಿಸೃಜ್ಯ ಸದ್ಯಃ ತದೀಯಂ ಅತುಲಾನಧಿಕಂ, ಅತುಲ ಅನಧಿಕ ಅಂತಲ್ಲಿ ಪರಂ ಮಹಿತ್ವಂ ಪ್ರಾಪುಃ ಭವಾನ್ ಅಪಿ ನ ಚಿರಾತ್ ಉಪೈತಿ. ನರೇಂದ್ರ ರಾಜನೇ, ಪೂರ್ವೇ ಹಿಂದೆ ಸರ್ವಾದಯ ಏನು ಶಿವನೇ ಮೊದಲಾದಂತಹವರೂ ಸಹ ಯತ್ಪಾದ ಮೂಲಂ ಉಪಸೃತ್ಯ, ಯಾವ ಪರಮಾತ್ಮನಾದ ಸಂಕರ್ಷಣನ ಪಾದವನ್ನ ಆಶ್ರಯಿಸಿ ಪಾದ ಮೂಲವನ್ನು ಹೊಂದಿ ಇಮಂ ದ್ವಿತಯಂ ಭ್ರಮಂ, ಈ ದ್ವೈತ ಎನ್ನುವಂತಹ ಭ್ರಮೆಯನ್ನ ವಿಸೃಜ್ಯ ಕಳೆದುಕೊಂಡು ಸದ್ಯ ಕೂಡಲೇ ತದೀಯಂ, ಆ ಪರಮಾತ್ಮನಿಗೆ ಸಮಾನವಾದ ಅತುಲಾನಧಿಕಂ, ಅತುಲ ಅಂದ್ರೆ ಅವನಿಗೆ ಸಮಾನವಾದದ್ದು ಮತ್ತು ಅಧಿಕವೂ ಇಲ್ಲದೆ ಇರುವಂಥದ್ದು, ಅಂದ್ರೆ ಸಮಾನ ಮತ್ತು ಅಧಿಕ ರಹಿತವಾದಂತಹ ಪರಂ ಮಹಿತ್ವಂ, ಅತ್ಯಂತ ಉತ್ತಮ ಸ್ಥಾನವನ್ನ ಅವರು ಪಡೆದುಕೊಂಡರು. ಅಂದ್ರೆ ಅದಕ್ಕೆ ಸರಿಸಮನಾದಂತಹದ್ದು ಒಂದು ಇಲ್ಲ ಆತನ ಸ್ಥಾನಕ್ಕೆ, ಮತ್ತೆ ಅದಕ್ಕಿಂತ ಹೆಚ್ಚಿನದು ಯಾವುದೂ ಇಲ್ಲ. ಆ ರೀತಿಯಾದಂತಹ
ಸ್ಥಾನವನ್ನ ಉತ್ತಮವಾದ ಸ್ಥಾನವನ್ನ ಪ್ರಾಪವು ಹೊಂದಿದರು. ಭವಾನಪಿ ನೀನು ಸಹ ನಾನು ಹೇಳಿದ ಮಂತ್ರವನ್ನ ನೀನು ಆರಾಧಿಸಿದರೆ ನಚಿರಾತ್ ಬಹಳ ಬೇಗನೆ ಉಪೈತಿ ಅಂತ ವರ್ತಮಾನ ಇದೆ, ಪ್ರೀತಿಯ ಅಂತ ಭವಿಷ್ಯತ್ ಕಾಲದ ಅರ್ಥವನ್ನ ಇಟ್ಕೊಂಡು. ಅಂದ್ರೆ ಯಾವ ಸಂಕರ್ಷಣ ರೂಪನಾದಂತಹ ಪರಮಾತ್ಮನನ್ನ ಆಶ್ರಯಿಸಿಯೇ ಶಿವ ಮೊದಲಾದಂತಹ ದೇವತೆಗಳು ಮತ್ತು ಉಳಿದವರು ಸಹ ದ್ವೈತದ ಬಗ್ಗೆ ಇರುವಂತಹ ಭ್ರಮೆಯನ್ನ ಪೂರ್ತಿಯಾಗಿ, ಅಂದ್ರೆ ಎರಡಿದೆ ಎನ್ನುವಂತಹ ಭ್ರಮೆಯನ್ನೇ ಪೂರ್ತಿಯಾಗಿ ಪಡೆದುಕೊಂಡು ಆತನ ಮಹಿಮೆಯನ್ನೇ ಪಡೆದುಕೊಂಡು, ಅಂದ್ರೆ ಯಾವ ಮಹಿಮೆಯು ಅದಕ್ಕಿಂತ ಹೆಚ್ಚಿನದಿಲ್ಲ, ಅದಕ್ಕೆ ಸರಿಸಮಾನವಾದದ್ದು ಇನ್ನೊಂದಿಲ್ಲ, ಆ ರೀತಿಯಾದಂತಹ ಆತನ ಸ್ಥಾನವನ್ನ ಅವರು ಪಡೆದುಕೊಂಡು ಅತ್ಯಂತ ಉತ್ತಮರಾದರು. ಹಾಗಾಗಿ ನೀನು ಕೂಡ ನಾನು ಹೇಳಿದ ರೀತಿಯಲ್ಲಿ ಆರಾಧನೆ ಮಾಡಿದರೆ ಪರಮಾತ್ಮನ ಆ ಸ್ಥಿತಿಯನ್ನ ನೀನು ಸಹ ಹೊಂದುತ್ತೀಯ. ಯತ್ಪಾದ ಮೂಲಮುಪಸೃತ್ಯ ನರೇಂದ್ರ ಪೂರ್ವೇ ಸರ್ವಾದಯೋ ಭ್ರಮಮಿಮಂ ಹೃದಯಂ ವಿಸೃಜ್ಯ ಸತ್ಯಸ್ತದೀಯ ಮಧುರಾಂತಿಕಂ ಮಹಿತ್ವಂ ಪ್ರಾಪುರ್ಭವಾನಪಿ ಪರಂ ನ ಚಿರಾದುಪೈತಿ. ಶ್ರೀಮದ್ಭಗವತೆ ಮಹಾಪುರಾಣೇ ಷಷ್ಠಸ್ಕಂಧೆ ಪಂಚದಶೋಧ್ಯಾಯಃ.